नमस्ते वासुदेवाय नमः संकर्षणाय च प्रद्युम्नाय निरुद्धाय तुभ्यं भगवते नमः। विष्णुपत्नीमहामाये महापुरुषलक्षणे प्रियेथा मे महाभागे लोकमातर्नमोऽस्तुते। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। उमा वैवाक्समुद्दिष्टा मनोरुद्र उदाहृतः तदेतन्निधनं ज्ञात्वा न दाम्पत्याद्विहीयते। हरे सुप्रतिमा प्राज्ञा तत्तस्य केशव स्वयं ददाति ज्ञानविशेषः परमात्मा स्वयं विभुः। ಶ್ರೀ ಗುರುಭ್ಯೋ ನಮಃ. ಭಾಗವತ ಮಂಡಲ ಸೇವಾದಲ್ಲಿ ಇದು 47ನೇಯ ಪುಷ್ಪ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳನ್ನು ಹೊಂದಿದ ಭಗವಂತನನ್ನ ಈಗ ನಾವು ಸ್ತುತಿಸಿ ನೋಡಿದ್ದೇವೆ. 11ನೇ ಸ್ಕಂಧದ ಶ್ರವಣ ಈಗ ನಡೆದಿದೆ. ಅದರಲ್ಲಿ ಬೇರೆ ಬೇರೆ ಗುರುಗಳು, ಅವಧೂತ ಮುನಿಯೊಬ್ಬ ಯದು ಮಹಾರಾಜನಿಗೆ ಹೇಳಿದಂತೆ ಆ ಬೇರೆ ಬೇರೆ ಗುರುಗಳು ನಮಗೆ ಏನನ್ನು ಕಲಿಸ್ತಾರೆ, ಹೇಗೆ ನಾವು ಕೇವಲ ಶಾಲೆಯಲ್ಲಿ ಮಾತ್ರ ಅಲ್ಲ, ಸಮಸ್ತ ಪ್ರಪಂಚದಲ್ಲೇ ಗುರುಗಳನ್ನು ತಿಳ್ಕೊಳ್ಬೇಕು. ಜಗತ್ತಿನಲ್ಲಿ ಅನೇಕ ಸಂಗತಿಗಳಿಂದ ನಾವು ತಿಳ್ಕೊಳ್ಳೋದು ಬಹಳ ಇದೆ. ಅದರಲ್ಲಿ ಕೆಲವರು ಪಂಚಮಹಾಭೂತಗಳಿವೆ, ಕೆಲವು ಕಡೆ ಯಾರೋ ಮನುಷ್ಯರಿದ್ದಾರೆ, ಇನ್ಯಾರೋ ಮತ್ತೊಂದು ಏನೋ ಇದೆ, ಕೆಲವು ಜಡ ಅಂತಿವೆ. ಆದರೂ ಎಲ್ಲರನ್ನೂ ನಾವು ಗುರು ಅಂತ ತಿಳ್ಕೊಳ್ಬೇಕು. ಅದರಿಂದ ಒಂದೊಂದು ಸಂಗತಿಯನ್ನು ನಾವು ಮನನ ಮಾಡಬೇಕು. 9ನೇ ಅಧ್ಯಾಯದಲ್ಲಿ 18ನೇ ಗುರು ಕುರವ ಪಕ್ಷಿ, ಅದ್ರ ಬಗ್ಗೆ ನೋಡಿದ್ದೀವಿ. 19ನೇ ಗುರು ಅದು ಮಗು, ಅದ್ರ ಬಗ್ಗೆ ನೋಡಿದ್ದೀವಿ. ಕುರವ ಪಕ್ಷಿ ಒಂದು ಪಕ್ಷಿ, ಅದರಿಂದ ನಾವು ಕಲಿಬೇಕೇನು? ಅದು ಬಾಯಲ್ಲಿ ಒಂದು ಮಾಂಸದ ತುಂಡನ್ನು ಇಟ್ಕೊಂಡು ಹಾರ್ತಾ ಇರುವಷ್ಟು ಕಾಲ ಅದಕ್ಕೆ ಏನಾದರೂ ವಿಘ್ನಗಳು ಬರ್ತಿರ್ತವೆ. ಯಾರಾದರೂ ಆ ಮಾಂಸದ ತುಂಡಿನ ಆಸೆಗೆ ಮತ್ತೆ ಯಾವುದಾದ್ರು ಪಕ್ಷಿಗಳು ಅವನ್ನು ಬೆನ್ನಟ್ಟುತ್ತವೆ. ಹಾಗೆ ನಾವು ಸಂಪತ್ತನ್ನು ಕೂಡಿಟ್ಟ ಸಂಪತ್ತು ನಮಗೆ ದುಃಖಕ್ಕೆ ಕಾರಣ ಆಗ್ತದೆ. ಸಂಪತ್ತೇ ಇಲ್ಲದೆ ಹೋದರೆ, ಸಂಪತ್ತಿನ ಹಾತೊರೆತವೇ ಇಲ್ಲದೆ ಹೋದರೆ ನಮಗೆ ಏನೂ ತೊಂದರೆ ಇರೋದಿಲ್ಲ. ಅದರಂತೆ ನಾವು ಕಲಿಬೇಕಾದದ್ದು. ಮಗು, ಅದಕ್ಕೆ ಮಾನಾಪಮಾನ ಇಲ್ಲ, ಹಣ ಸಂಪಾದನೆ ಚಿಂತೆ ಇಲ್ಲ, ತನ್ನಷ್ಟಕ್ಕೆ ತಾನೇ ಇರ್ತದೆ. ಹಾಗೆ ನಾನು ಕೂಡ ಪರಮಾತ್ಮನೊಂದಿಗೆ ಕ್ರೀಡಿಸ್ತಾ ನಾವು ಹಾಗೆ ಇರಬೇಕು ಅಂತ ಅವಧೂತ ಮುನಿ ಯದು ಮಹಾರಾಜನಿಗೆ ಹೇಳಿದ. ವಸ್ತುತಃ ಭಗವಂತನು ಕೂಡ ಹಾಗೇನೆ. ಶಾಸ್ತ್ರದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ನಾಹಂನ ಚ ಶಿವೋನ್ಯೇಚ ತಚ್ಛಕ್ತಿ ಏಕಾಂಶ ಭಾಗಿನಃ ಬಾಲಃ ಕ್ರೀಡನ ಕೈರ್ಯದ್ದುತ ಕ್ರೀಡತೆ ಸ್ಮಾವಿರಚ್ಯುತಃ. ನಮ್ಗೆ ಯಾರಿಗೂ ಕೂಡ ಭಗವಂತನ ಮಹಿಮೆಯ ಆಳ ಅಗಲಗಳ ಪರಿಚಯ ಇಲ್ಲ. ಅವನ ಅಪಾರ ಶಕ್ತಿಯ ಒಂದು ಅಂಶವೂ ನಮಗಿಲ್ಲ. ಒಬ್ಬ ಚಿಕ್ಕ ಹುಡುಗ ಆಟಿಕೆ ಸಾಮಾನುಗಳ ಜೊತೆ ಆಡುವಂತೆ ಭಗವಂತ ನಮ್ಮ ಜೊತೆ ಆಡ್ತಿದ್ದಾನೆ ಅಂತ ಬ್ರಹ್ಮನಂತ ದೊಡ್ಡ ದೇವತೆ ಹೇಳಿದ ಮಾತು. ಆ ಮಗು ಆಟ ಆಡ್ತಿರ್ತದೆ, ಯಾವುದೋ ಆಟಿಕೆ ಸಾಮಾನನ್ನು ತಗೊಳ್ತದೆ, ಇನ್ನೊಂದು ಕ್ಷಣದಲ್ಲಿ ಅದನ್ನು ಬಿಸಾಕ್ತದೆ, ಮತ್ತೊಂದು ಕ್ಷಣದಲ್ಲಿ ಆಟ ಸಾಮಾನನ್ನೇ ಮುರಿದು ಬಿಸಾಕ್ತದೆ ಬೇಕಾದ್ರೆ. ಅಂತೂ ಆಟಿಕೆ ಸಾಮಾನಿನಿಂದ ಅದಕ್ಕೆ ಏನಾಗಬೇಕು ಏನಾಗಬಾರ್ದು ಅಂತ ನಾವು ಏನೂ ಹೇಳುವಂತಿಲ್ಲ. ತನ್ನ ಇಚ್ಛೆಗೆ ತಕ್ಕಂತೆ ಅದು ಏನಾದರೂ ಮಾಡ್ತದೆ. ಎಷ್ಟೇ ಬೆಲೆ ಬಾಳುವ ವಸ್ತುವೇ ಆಗಲಿ, ಮಗುವಿನ ಕೈಯಲ್ಲಿ ಕೊಟ್ಟರೆ ಅದನ್ನು ಮುರಿದು ಬಿಸಾಕ್ಬಿಡ್ತದೆ. ಯಾವುದೋ ಒಂದ್ಸರಿ ಕ್ಷುಲ್ಲಕವಾದ ವಸ್ತು ಅಂತ ನಮಗೆ ಕಂಡದ್ದು ಅದಕ್ಕೆ ಭಾರಿ ಮಹತ್ವದ ವಸ್ತುವಾಗಿ ಕಾಣ್ತದೆ. ದೀರ್ಘಕಾಲ ಅದ್ರ ಜೊತೆ ಆಟ ಆಡ್ತಿರ್ತದೆ. ಹಾಗೆ ಭಗವಂತನು ಕೂಡ
ನಮ್ಮ ದೃಷ್ಟಿಯಿಂದ ಯಾವುದೋ ಮಹತ್ವದ್ದು, ನಮ್ಮ ದೃಷ್ಟಿಯಿಂದ ಯಾವುದೋ ಕ್ಷುಲ್ಲಕವಾದದ್ದು ಅಂತಿದ್ರೆ ಭಗವಂತನಿಗೆ ಅವೆಲ್ಲವೂ ಸಮಾನವೇ. ಇದನ್ನು ನಾವು ಕಲಿಬೇಕು ಅಂತ. ಹೀಗೆ ಭಗವಂತನನ್ನು ಕೂಡ ಚಿಕ್ಕ ಮಗು ಅಂತ ಮಹಾಭಾರತ ಮತ್ತೆ ಬ್ರಹ್ಮ ವೈವರ್ತ ಪುರಾಣ ಇತ್ಯಾದಿ ಕಡೆಗಳಲ್ಲಿ ಹೇಳ್ತಾರೆ. ಅಂತೂ ಜಗತ್ತಿನಲ್ಲಿ ಸುಖಿಗಳು ಅಂದ್ರೆ ಯಾರು? ಏನೂ ಗೊತ್ತಿಲ್ಲದ ಒಬ್ಬ ಬಾಲಕ ಅಥವಾ ಮೂರು ಗುಣಗಳ ಅಳತೆಯನ್ನು ಮೀರಿದಂತಹ ಒಬ್ಬ ಮಹಾಜ್ಞಾನಿ, ಇವರು 3 ಜನ ಚೆನ್ನಾಗಿರ್ತಾರೆ. ಕ್ಲಿಶ್ಯತಿ ಅಂತರಿತೋ ಜನ ಅಂತ ಹಿಂದೊಂದು ಕಡೆ 1ನೇ ಸ್ಕಂದದಲ್ಲಿ ಬಂದಿದೆ. ನಡುವಿರುವ ಎಡೆಬಿಡಂಗಿಗಳು ನಾವಿದ್ದೇವಲ್ಲ, ನಾವು ಯಾವತ್ತೂ ಕಷ್ಟಕ್ಕೊಳಗಾಗ್ತೇವೆ. ಈ ಕಡೆ ತೀರಾ ಬಾಲಕರಂತೆ ನಾವು ಮುಗ್ಧರೂ ಅಲ್ಲ, ಬ್ರಹ್ಮಜ್ಞಾನವೂ ಆಗಿಲ್ಲ, ಆ ಎತ್ತರಕ್ಕೂ ಏರಿಲ್ಲ. ಆದ್ರಿಂದ ನಾವು ಈ ಥರದ ತೊಂದರೆಗೊಳಗಾಗಿದ್ದೀವಿ. ಇದು 18 ಮತ್ತು 19ನೇ ಗುರು. 20ನೇ ಗುರು ಯಾರು ಅಂದ್ರೆ ಒಬ್ಳು ಕುಮಾರಿ, ಮದುವೆ ಆಗದ ಹುಡುಗಿ ಒಬ್ಳು ಮನೆಯಲ್ಲಿದ್ಲು. ತಂದೆ ತಾಯಿ ಇತ್ಯಾದಿ ಬಂಧುಗಳು ಎಲ್ಲೋ ಹೋಗಿದ್ರು. ಆಗ ಯಾರೋ ಕನ್ಯಾರ್ಥಿಗಳು ಮನೆಗೆ ಬಂದ್ಬಿಟ್ರು. ಕನ್ಯೆ ಬೇಕು ಅಂತ. ಇವ್ರು ತಂದೆ ತಾಯಿ ಇದ್ದಾಗ ಬರ್ಬೇಕಿತ್ತು ಅವಳು, ಆದ್ರೆ ಆಕಸ್ಮಿಕವಾಗಿ ಬಂದ್ಬಿಟ್ರು. ಅವರು ಬಂದಾಗ ಅವ್ರನ್ನ ಸ್ವಾಗತ ಮಾಡೋರು ಯಾರು? ತಂದೆ ತಾಯಂದ್ರ ಮನೆಯಲ್ಲಿ ಇದ್ದಾಗ ಈ ಕನ್ಯೆ ಒಳಗೆ ಹೋಗಿ ಅಲಂಕಾರ ಮಾಡಿಕೊಂಡು ಬಂದು ಕುತ್ಕೋತಾಳೆ. ಅಲ್ಲಿ ಬಂದವರಿಗೆ ಉಪಚಾರ ಮಾಡಲಿಕ್ಕೆ, ಅವ್ರ ಯೋಗಕ್ಷೇಮ ನೋಡ್ಲಿಕ್ಕೆ ಹಿರಿಯರು ಇರ್ತಾರೆ. ಅವ್ರು ಯಾರೂ ಇಲ್ಲದೆ ಇದ್ದಾಗ ಬಂದ್ಬಿಟ್ರೆ ಮತ್ತೆ ನೋಡೋರು ಯಾರು? ಇವಳೇ ನೋಡ್ಬೇಕೆಲ್ಲಾನು. ಅದಕ್ಕೆ ಅವಳೇನ್ ಮಾಡಿದ್ದು, ಅವರಿಗೆ ಊಟ ತಯಾರು ಮಾಡಬೇಕಾಗಿತ್ತು. ತೇಷಾಂ ಅಭ್ಯವಹಾರಾರ್ಥಂ, ಬಂದವರಿಗೆ ಏನಾದ್ರು ಸತ್ಕರಿಸ್ಬೇಕಾಗಿತ್ತು, ಏನಾದ್ರು ಕೊಟ್ಟು. ಅವಾಗ ಅವಳು ಭತ್ತ ಕುಟ್ಲಿಕ್ಕೆ ತೊಡಗಿದ್ರು. ಪ್ರಾಯ ಭತ್ತ ಖಾಲಿ ಆಗಿದ್ದಿರ್ಬೇಕು, ಅದನ್ನ ಕುಟ್ಲಿಕ್ಕೆ ತೊಡಗಿದ್ಲು. ಕುಟ್ಟಿದಾಗ ಕೈ ಬಳೆಗಳ ಸದ್ದಾಯಿತು. ಅದು ಯಾಕೋ ಜುಗುಪ್ಸಿತಂತ ಅವಳಿಗೆ, ಅದು ಸರಿ ಅಂತ ಕಾಣಲಿಲ್ಲ. ಯಾಕೆಂದ್ರೆ ಕನ್ಯಾರ್ಥಿಗಳು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾಗ ಈ ಮನೆಯಲ್ಲಿ ಈ ಭತ್ತ ಖಾಲಿ ಆಗಿತ್ತು ಅನ್ನೋ ಸಂಗತಿ, ಇವಳೇ ಅದನ್ನು ಕುಟ್ಟಬೇಕಾಗಿ ಬಂತು ಅನ್ನೋ ಸಂಗತಿ ಅಥವಾ ಶೋಭೆ ತರೋದಲ್ಲ. ಯಾವತ್ತೂ ಸಾಮಗ್ರಿ ಮನೆಯಲ್ಲಿ ಸರಿಯಾಗಿ ಇರಬೇಕು, ಮತ್ತೆ ಮನೆಯೂ ಸಮೃದ್ಧವಾಗಿರ್ಬೇಕು. ಯಾರೂ ಇಲ್ಲ ಅಂದ್ರೆ, ತುಂಬಿದ ಕುಟುಂಬ ಇದು ಅಲ್ಲ ಅಂದ್ರೆ ಅವರು ಆ ಸಂಬಂಧವನ್ನೇ ರಿಜೆಕ್ಟ್ ಮಾಡೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅವಳಿಗೆ ಯಾಕೋ ಖೇದ ಅನಿಸಿತು. ಅವಳೇನ್ ಮಾಡಿದ್ಲು, ನಾಚಿಕೆ ಪಟ್ಕೊಂಡ್ಲಂತ. ಒಂದೊಂದೇ ಬಳೆಗಳನ್ನ ಒಡೆದು ಹಾಕಿಲ್ಲಂತ. ಅಂತೂ ಒಂದೊಂದು ಕೈಯಲ್ಲಿ 2 ಬಳೆ ಇರೋ ತನಕನೂ ಸದ್ದು ಆಗೋದೆ. ಒಂದೇ ಬಳೆ ಇದ್ದು ಸದ್ದೆಲ್ಲಿಂದ ಆಗಬೇಕು? ಏನೂ ಆಗೋದಿಲ್ಲ. ಹೀಗೆ ಒಂದೇ ಬಳೆಯಿಂದ ಶಬ್ದ ಆಗೋದಿಲ್ಲ ಅಂತ ಗೊತ್ತಾಯ್ತು ಅವಳಿಗೆ. ಹಾಗೆ ಇದನ್ನ ನಾವು ಕಲಿಬೇಕು. ಏನು ಅಂದ್ರೆ, ಬಹಳ ದುರ್ಜನರು, ಮೂರ್ಖರು ಒಂದ್ ಕಡೆ ಕಲಿತಾಗ ಕಲಹ ಈ ಥರ ಆಗ್ತದೆ. ಯಾವಾಗಲೂ ಇಬ್ರು ಏನಾದರೂ ಸೇರಿದ್ರೆ, ಆ ಇಬ್ಬರಲ್ಲಿ ಇಬ್ರು ಮೂರ್ಖರಾಗಿದ್ರೆ ಆವಾಗ ಕಲಹ ಆಗ್ತದೆ. ಇಬ್ಬರು ಜೊತೆಗಿದ್ರೆ, ಅವ್ರು ಮೂರ್ಖರಲ್ಲದೆ ಹೋದ್ರೆ, ಕಲಹ ಆಗದೆ ಹೋದ್ರೆ ಹರಟೆ ಆಗ್ತದೆ. ಆದ್ರಿಂದ ಒಬ್ಬನೇ ಇರಬೇಕು. ಒಬ್ಬನೇ ಇದ್ದು ಬಿಟ್ರೆ ಯಾವುದೇ ಥರದ ಹಾಳು ಹರಟೆ, ಸಮಯದ ಹರಣ ಇದಾಗೋದಿಲ್ಲ. ಅದನ್ನೇ ಭಗವದ್ಗೀತಾದಲ್ಲಿ ವಿಯುಕ್ತ ದೇಶ ಸೇವಿತ್ವಂ, ಏಕಾಂತ ಪ್ರದೇಶದಲ್ಲಿ ಇರಬೇಕು ಸಾಧಕ. ಕೆಲಸಕ್ಕೆ ಬಾರದ ಹಾಳು ಹರಟೆಗಳಲ್ಲಿ ಮತ್ತೆ ಅಂಥ ಕೆಲಸಗಳಲ್ಲಿ ತೊಡಗುವ ಜನರಲ್ಲಿ ಅವನು ಯಾವತ್ತೂ ಬೆರೀಬಾರ್ದು, ಇದನ್ನು ಹೇಳ್ತಿರ್ತಾರೆ. ಅದರಿಂದ ಏಕಾಂತ ಅನ್ನೋದು ಏನಿದೆಯಲ್ಲ, ಏಕಾಂತದಲ್ಲಿರುವುದು ಅನ್ನೋದೇನಿದೆ, ಅದು ಇನ್ನೊಬ್ಬರ ಇತ್ತೀಚಿನ ಮನಃಶಾಸ್ತ್ರದಲ್ಲಿ ಕೂಡ ಅದನ್ನು ಬಹಳ ಹೇಳ್ತಿರ್ತಾರೆ. ಮನೋವಿಶ್ಲೇಷಣಾ ಶಾಸ್ತ್ರದಲ್ಲಿ ಕೂಡ ಕೆಲವರಿಗೆ ಅವ್ರು ಏಕಾಂತದಲ್ಲಿ ಇರ್ತಿರ್ತಾರೆ. ಯಾಕೆ ಅಂದ್ರೆ ಇನ್ನೊಬ್ಬರನ್ನ ಎದುರಿಸ್ಲಿಕ್ಕೆ ಭಯ ಅವರಿಗೆ, ಇನ್ನೂ ಸಮಾಜಕ್ಕೆ ಅವರು ತೆರೆದುಕೊಂಡಿರೋದಿಲ್ಲ. ಹಾಗ ಏಕಾಂತದಲ್ಲಿದ್ದಾಗ ಇನ್ನೊಬ್ಬರನ್ನ ಯಾಕೆ ಏಕಾಂತದಲ್ಲಿ ಇರ್ತಾರೆ ಅಂದ್ರೆ, ಹೊರಗೆ ಹೋಗಿ ಜನರ ಜೊತೆ ಮಾತಾಡ್ಲಿಕ್ಕೆ ಭಯ, ವೇದಿಕೆ ಹತ್ತಲಿಕ್ಕೆ ಭಯ, ಎಲ್ಲದಕ್ಕೂ ಭಯ ಕಾಡ್ತಿರ್ತದೆ ಅವ್ರನ್ನ. ಅಂಥವ್ರು ಮತ್ತೆ ಏಕಾಂತದಲ್ಲಿರೋದು ಆಶ್ಚರ್ಯ ಏನಲ್ಲ. ಆದ್ರೆ ಅದು ದೊಡ್ಡ ವಿಷಯ ಅಲ್ಲ. ನಿಮಗೆ ಹೆದರಿಕೆ ಇರಬಾರ್ದು, ಏನೂ ಭಯ ಇರಬಾರ್ದು, ಶಕ್ತಿ ಇರಬೇಕು. ಆದ್ರೆ ಜನಜಂಗುಳಿ ಬೇಡವಾಗಬೇಕು ತಾನಾಗಿಯೇ, ಅದು ಗುಣ. ಎಲ್ಲಾ ಶಕ್ತಿ ಇದ್ದಾಗ ಅದರಿಂದ ದೂರ ಇರಬೇಕು, ಅದು ಮಹತ್ವದ್ದು. ಆದ್ರಿಂದ ಏಕಾಂಗಿತನ ಅನ್ನೋದೇನಿದೆಯಲ್ಲ, ಅದು ಭಯದ, ಜನರನ್ನು ಎದುರಿಸ್ಲಿಕ್ಕೆ ಆಗದೇ ಇರುವುದರ ಸಂಕೇತ ಅಲ್ಲ, ಅದು ಬುದ್ಧಿವಂತಿಕೆಯ ಸಂಕೇತ. ಯಾಕೆಂದ್ರೆ ಸಾಮಾನ್ಯವಾಗಿ
ಜಗತ್ತಿನಲ್ಲಿ ತಾಮಸತ್ವಾಚ ಲೋಕಸ್ಯ, ಜಗತ್ತಿನಲ್ಲಿ ತಾಮಸ ವಿಚಾರಗಳು ರಾಜಸ ವಿಚಾರಗಳನ್ನು ಹೊತ್ತು ಇನ್ನೊಬ್ಬರ ಸಮಯವನ್ನು ಹಾಳು ಮಾಡ್ತಾ ನಮ್ಮ ಸಮಯವನ್ನು ಹಾಳು ಮಾಡ್ತಾ ಓಡಾಡುವವರೇ ಅಂಥ ಮಂದಿಯೇ ಬಹಳ. ಆದ್ದರಿಂದ ಏಕಾಂಗಿಗಳಾಗಿ ಇರುವುದು ಅಂದರೆ ಉನ್ನತ ವಿಚಾರಗಳಲ್ಲಿ ತೊಡಗಿರುವುದು. ಏಕಾಂಗಿಗಳಾಗಿದ್ದು ಕೆಲವರು ಅಧ್ಯಾತ್ಮದಲ್ಲಿ ತೊಡಗಿರ್ಬೋದು, ಕೆಲವರು ಲೌಕಿಕ ವ್ಯಾಪಾರ ಉದ್ಯೋಗಗಳಲ್ಲಿ ತೊಡಗಿರ್ಬೋದು. ಅದು ಒಂದು ಸಾಧನೆಯೇ. ಏನು ಮಾಡಬೇಕಾದ್ರೂ ಕೂಡ ಹಾಳು ಹರಟೆ ಮಾಡಿದ್ರಿಂದ ಏನೂ ಆಗೋದಿಲ್ಲ. ಅದು ಎಲ್ಲದಕ್ಕೂ ಅದು ಪ್ರತಿಬಂಧಕವೇ. ಅದನ್ನ ಭಾಗವತದಲ್ಲಿ ಮತ್ತೊಂದೊಂದು ಕಡೆ ಹೇಳ್ತಾರೆ. ಜ್ಞಾನಿಯಾದವನಂತೂ ಹೇಗಿರಬೇಕು? ಬುಧೋ ಬಾಲಕವತ್ ಕ್ರೀಡೆ ಕುಶಲೋ ಜಡವಚ್ಚರೇತ್ ಒದೇ ದುನ್ಮತ್ತವದ್ವಾಕ್ಯಂ ಗೋಚಾರಿ ನೈಗಮೋ ಭವೇತ್ ಅಂತ. ಬುಧೋ ದೊಡ್ಡ ಪಂಡಿತ, ಸಣ್ಣ ಬಾಲಕರಂತೆ ಇದ್ದು ಬಿಡಬೇಕು, ಪಾಂಡಿತ್ಯವನ್ನೇ ತೋರಿಸ್ಕೋಬಾರದು. ಕುಶಲೋ ಜಡವಚ್ಚರೇತ್, ಬೇಕಾದಷ್ಟು ಜ್ಞಾನ ಇದೆ, ಆದರೆ ಮೂರ್ಖನಂತೆ ವರ್ತಿಸ್ಬೇಕು. ಒದೇ ದುನ್ಮದ್ದವದ್ವಾಕ್ಯಂ, ಹುಚ್ಚರಂತೆ ಜನರ ನಡುವೆ ಕಾಣಿಸ್ಕೊಂಡ್ಬಿಡ್ಬೇಕು. ಅದರಿಂದ ಅವಾಗ ಜನ ನಿಮ್ಮನ್ನು ದೂರ ಇಟ್ಬಿಡ್ತಾರೆ, ತಮಾಷೆ ತಾವಿದ್ದು ಬಿಡ್ತಾರೆ. ಗೋಚಾರಿ ನೈಗಮೋ ಭವೇತ್, ದೊಡ್ಡ ವೇದಜ್ಞರು, ಸಕಲ ಶಾಸ್ತ್ರಗಳಲ್ಲಿ ಆಳವಾದ ಪಾಂಡಿತ್ಯ ಇದೆ. ಆದರೆ ಯಾರೋ ಎಮ್ಮೆ ಕಾಯಿಸುವ ದನ ಕಾಯಿಸುವ ವ್ಯಕ್ತಿ ಹೇಗೆ ಮೂರ್ಖನಾಗಂತೆ ಕಾಣಿಸ್ತಿರ್ತಾನೋ ಹಾಗೆ ಇವನು ಕೂಡ ಮೂರ್ಖರಂತೆ ತಾನು ತೋರಿಸ್ಕೋಬೇಕು, ಸಮಾಜದಿಂದ ದೂರ ಇರಬೇಕು. ಅದು ಮುಖ್ಯ. ಈ ಸಮಾಜದ ಜೊತೆಗೆ ಬೆರೆಯುವ ಕೆಲಸ ಇದ್ದವ್ರದ್ದು ಅವ್ರಿಗೆ ಹೇಳಿದ ಮಾತಲ್ಲ ಇದು, ಸಾಧಕರಿಗೆ ಹೇಳಿದ ಮಾತಿದು. ಹೀಗಿದು ಆ ಕುಮಾರಿಯಿಂದ ನಾನು ಕಲಿತೆ ಅಂತಾನೆ ಆ ಅವಧೂತ. ಮುಂದೆ ಈ ಅವಧೂತ ಮುನಿಗೆ 21ನೇ ಗುರು ಯಾರಂದ್ರೆ ಬಾಣ ತಯಾರಿಸುವವನು. ಒಬ್ಬ ಬಾಣ ತಯಾರು ಮಾಡುವವನಿದ್ದಂತೆ. ಬಾಣ ತಯಾರು ಮಾಡೋದಂದ್ರೆ ತೀಕ್ಷ್ಣವಾದ ಅಲುಗು ಅದಕ್ಕಿರಬೇಕು. ಆ ಥರ ಪ್ರಯತ್ನ ಮಾಡಿಯೇ ಮಾಡ್ತಿದ್ದ. ಆ ಕೆಲಸದಲ್ಲಿ ಒಂದು ತನ್ಮಯತೆ ಬೇಕು, ಅದೊಂದು ಕಲೆ. ಆಗ ಅವನ ಪಕ್ಕದಲ್ಲಿ ರಾಜ ಹಾದು ಹೋದ. ಆ ರಾಜನನ್ನು ಇವನು ಗುರುತಿಸಲಿಲ್ಲ. ರಾಜ ಬಂದ ಅಂತ ಗಡಿಬಿಡಿಯಿಂದ ಎದ್ದು ಅವನಿಗೆ ನಮಸ್ಕಾರ ಮಾಡಿ ತನ್ನ ಕೆಲಸವನ್ನು ಅವನು ಹಾಳು ಮಾಡ್ಕೊಳ್ಳಿಲ್ಲ. ಏಕಾಗ್ರ ಚಿತ್ತನಾಗಿ ತನ್ನ ಕೆಲಸ ತಾನು ಮಾಡ್ಕೊಳ್ತಿದ್ದ. ಇದು ಆ ಬಾಣ ತಯಾರಿಸುವವನಿಂದ ನಾನು ಕಲಿತದ್ದು ಅಂತ ಹೇಳ್ತಾರೆ. ಇಲ್ಲಿ ಬಾಣವನ್ನು ತಯಾರಿಸುವುದು ಅಂದ್ರೆ ಒಬ್ಬ ಕಮ್ಮಾರರವನು ಬಾಣ ತಯಾರಿಸ್ತಿರ್ತಾನೆ, ಅದು ಒಂದು ಸಂಕೇತ ಸರಿ. ಇಲ್ಲಿ ನಮಗೆ ನಮ್ಮ ಬಾಣ ಅಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ನಾವು ಬಾಣದಂತೆ ತೀಕ್ಷ್ಣವಾಗಿ ತಯಾರು ಮಾಡಬೇಕು. ಹಾಗೆ ತಯಾರು ಮಾಡಬೇಕಾದ್ರೆ ಅದಕ್ಕೊಂದು ಏಕಾಗ್ರತೆ ಬೇಕು. ಇದು ಅದರ ಒಳಗಿನ ಸಂಕೇತ. ಶರವತ್ ತನ್ಮಯೋ ಭವೇತ್ ಅಂತ ಉಪನಿಷತ್ನಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಬಾಣ ಬಿಟ್ರೆ ಪ್ರಣವೋ ಧನುಹು ಶರೋಹ್ಯಾತ್ಮ ಅಂತ ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ. ಓಂಕಾರವೇ ಬಿಲ್ಲು. ಈ ನಮ್ಮ ವ್ಯಕ್ತಿತ್ವ ಏನಿದೆಯಲ್ಲ ಇದೇ ಒಂದು ಬಾಣದಂತೆ. ನಮ್ಮ ವ್ಯಕ್ತಿತ್ವ ಆ ಥರ ಚೆನ್ನಾಗಿ ತರಬೇತುಗೊಂಡ್ರೆ ಅದು ಹೋಗಿ ಎಲ್ಲಿ ಗುರಿ ಮುಟ್ಟಬೇಕೋ ಭಗವಂತನನ್ನು ಗುರಿ ಮುಟ್ತದೆ. ಅದಿಲ್ಲದೆ ಹೋದ್ರೆ ಆ ಗುರಿ ಮುಟ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ತಾತ್ಪರ್ಯ. ಹೀಗೆ ಬಾಣವನ್ನು ತಯಾರು ಮಾಡುವಾಗ ಎಷ್ಟು ಏಕಾಗ್ರತೆಯಿಂದ ಇರ್ತಾನೆ. ಬರೀ ಬಾಣವನ್ನು ತಯಾರು ಮಾಡೋದಂತ ಅಷ್ಟೇ ಅಲ್ಲ, ಯಾರೋ ಒಬ್ಬ ಓದುವ ವ್ಯಕ್ತಿ, ಒಬ್ಬ ಹುಡುಗ ಅಥವಾ ಮತ್ತೊಬ್ಬ ಯಾರೋ ಕಲಾವಿದ ಏಕಾಗ್ರ ಚಿತ್ತರಾಗಿದ್ದೇ ಇರ್ತಾರೆ. ಅನೇಕ ಯಾರೋ ಕೆಲವರು ಆಟಗಾರರು ಇರ್ಬೋದು, ಸಂಗೀತಗಾರರು ಇರ್ಬೋದು. ತಮ್ಮ ಕೆಲಸದಲ್ಲಿ ತಾವು ಏಕಾಗ್ರರಾಗಿರ್ತಾರೆ. ಉಳಿದವ್ರ ಬಗ್ಗೆ ಅವರು ಸುತ್ತಮುತ್ತ ಹಾದು ಹೋಗೋರನ್ನ ಗಮನಿಸೋದಿಲ್ಲ. ಆ ಥರ ಏಕಾಗ್ರ ಚಿತ್ತನಾಗಿರಬೇಕು ಅಂತನ್ನೋದನ್ನು ನಾನು ಕಲಿತೆ. ಇದು ಹೀಗೆ ಬಾಣ ತಯಾರಿಸುವವನು ನಮಗೆ 21ನೇ ಗುರು ಅಂತಂತಾರೆ. ಹೀಗೆ ಯೋಗಾಭ್ಯಾಸ ಇತ್ಯಾದಿಗಳನ್ನು ಮಾಡಿ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು. ಹಾಗಾದಾಗ ಸಾಧಕ ಗುರಿ ಮುಟ್ಟೋದು ಸಾಧ್ಯ. ಮುಂದೆ ಹಾವು 22ನೇ ಗುರು ಈ ಅವಧೂತನಿಗೆ. ಹಿಂದೆ ಹೆಬ್ಬಾವಿನ ಬಗ್ಗೆ ಒಂದ್ಸರಿ ಬಂದಾಗಿದೆ, ಈಗ ಹಾವಿನ ಬಗ್ಗೆ ಹೇಳ್ತಾರೆ ನೋಡಿ. ಈ ಹಾವು ಯಾವತ್ತೂ ಮನೆ ಕಟ್ಕೊಳ್ಳೋದಿಲ್ಲ. ಇನ್ನೊಬ್ರು ಯಾರೋ ಗೆದ್ದಲು ಹುಳುವೋ ಮತ್ತಾವುದೋ ಅವೇನೋ ಹುತ್ತ ತಯಾರು ಮಾಡ್ತೇವೆ, ಆ ಹುತ್ತದಲ್ಲಿ ಇದು ಹೋಗಿ ಸೇರ್ಕೋತದಷ್ಟೆ. ಹಾಗೆ ಇವನು ತನಗಾಗಿ ಮನೆ ಮಠ ಇತ್ಯಾದಿಗಳನ್ನ ಕಟ್ಟಿಕೊಂಡು ಆ ವೈಭವದಲ್ಲಿ ಮೈ ಮರಿಬಾರದು. ಪರಮಾತ್ಮನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ತಾನು ಎಂಥವನು ಅಂತ ತೋರಿಸ್ಕೊಳ್ಬಾರ್ದು ಸಮಾಜಕ್ಕೆ. ತೋರಿಸ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ. ಭಗವಂತನ ಧ್ಯಾನ ಮಾಡ್ತಾ ಏಕಾಂಗಿಯಾಗಿ ಸಂಚಾರ ಮಾಡಬೇಕು. ಮತ್ತೆ ಏಕಃ ಅಲ್ಪತೋಷಣ,
ಏನು ಆಹಾರ ಸಿಗ್ತದೋ ಅದನ್ನು ತಿಂದು ಸಂತೋಷದಿಂದ ಇರಬೇಕು. ಗೃಹಾರಂಭೋ ಹಿ ದುಃಖಾಯ ವಿಫಲಶ್ಚ ಅಧ್ರುವಾತ್ಮನಃ ಸರ್ಪಃ ಪರಕೃತಂ ವೇಷ್ಣ ಪ್ರವಿಶ್ಯ ಸುಖಮೇದತೆ. ಮನೆ ಕಟ್ಟಿಕೊಳ್ಳುವುದು ಅಂದ್ರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಿರ್ತಾರೆ. ಮನೆ ಕಟ್ಟಿಕೊಂಡು ಅದಾದ್ಮೇಲೆ ಅದಕ್ಕೊಂದು ಹೆಂಡತಿಯನ್ನು ತಂದುಕೊಂಡು, ಅಥವಾ ಮೊದಲೇ ಹೆಂಡತಿಯನ್ನು ತಂದು ಆಮೇಲೆ ಮನೆ ಕಟ್ಟಿ, ಎಲ್ಲನೂ ಒಂದೇ ಥರ ಇದೆ. ನಾನು ಈ ಹಾವಿನಿಂದ ಅದನ್ನು ಕಲಿತೆ ಅಂತಾರೆ. ಇನ್ನ ಜೇಡರ ಹುಳು, ಅದು ನಮ್ಗೆ 23ನೇ ಗುರು ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ, ಈ ಜೇಡರ ಬಲೆ ತಾನು ಬಲೆ ನೇಯ್ತದೆ, ಅದನ್ನ ತಾನೇ ನಾಶ ಮಾಡಿಬಿಡ್ತಾನೆ. ಆ ಜೇಡರ ಹುಳ ತಾನೇ ಅದನ್ನ ನಾಶ ಮಾಡ್ತದೆ. ಕೆಲವು ಸರಿ ಬೇರೆ ಯಾರು ಮಾಡ್ತಾರೆ, ಮನೆಯಲ್ಲಿ ಆ ಜೇಡರ ಬಲೆ ಬಹಳ ಆದಾಗ ಅದು ಕಸ ಎಲ್ಲ ತೆಗಿಬೇಕು ಅಂತ ಇನ್ನೊಬ್ರು ಯಾರು ಸ್ವಚ್ಛ ಮಾಡ್ತಾರೆ. ಅದು ಇಲ್ಲದೆ ಹೋದ್ರೆ ಜೇಡರ ಬಲೆ ಅದನ್ನ ತಾನೇ ನಾಶ ಮಾಡಿಬಿಡ್ತದೆ. ಯಥೋರ್ಣ ನಾಭಿ ಹೃದಯಾದ ಊರ್ಣಾಂ ಸಂತತ್ಯ ವಕ್ತೃತಃ ತಯಾ ವಿಹೃತ್ಯ ಭೂಯಸ್ತಾಂ ಗ್ರಸತ್ಯೇವ ಮಹೇಶ್ವರ. ಇದು ಈ ಜೇಡರ ಬಲೆ ಬಗ್ಗೆ ಈ ಹಿಂದೊಂದ್ಸರಿ ಹೇಳಿದ್ದೆ, ಈಗ ಇನ್ನೊಂದ್ಸರಿ ಅದನ್ನ ನೋಡ್ಬೇಕು. ಜೇಡರ ಬಲೆಯನ್ನು ಅದು ನೇಯ್ದ ಮೇಲೆ ಅದು ಯಾಕೆ ನೇಯ್ದಿರ್ತದೆ ನಮ್ಗೆ ಗೊತ್ತಿರ್ತದೆ. ಅಲ್ಲಿ ಹುಳ ಹುಪ್ಪಡಿಗಳು ಬಂದು ಸಿಕ್ಕಿ ಬೀಳ್ತವೆ, ಆವಾಗ ಅದನ್ನ ತಿಂದು ಬಿಡ್ತದೆ. ಮತ್ತೆ ಆ ಬಲೆ ಇರ್ತದಲ್ಲ, ಆ ಬಲೆಯನ್ನು ತಾನೇ ತಿಂತದಂತೆ. ಇದೇನೋ ಸುಮ್ಮನೆ ಎಲ್ಲೋ ಪುರಾಣದಲ್ಲಿ ಹೇಳಿದ ಸಂಗತಿ ಅಲ್ಲ, ಇದು ವಾಸ್ತವಿಕವಾಗಿ ವಿಜ್ಞಾನದ ಪ್ರಕಾರನೂ ಹೌದು. ಈ ಸಂಗತಿ ಸತ್ಯನೇ. ಜೇಡ ಅನೇಕ ಪ್ರಭೇದಗಳಿವೆ, ಅದರಲ್ಲಿ ಎಲ್ಲಾ ಪ್ರಭೇದಗಳಲ್ಲ. ಕೆಲವು ಜೇಡುಗಳು ಅದನ್ನು ತಾವೇ ತಿಂತವೆ. ಯಾಕೆಂದ್ರೆ ಅದು ಅದರ ಬಾಯಿಯಿಂದ ಬರುವ ಒಂದು ರಸ, ಅದು ಅದರಲ್ಲಿ ಒಂದು ಶಕ್ತಿ ಇರ್ತದೆ. ಅದನ್ನು ಮತ್ತೆ ತಾನೇ ಸ್ವೀಕಾರ ಮಾಡ್ತದೆ. ಸ್ವೀಕಾರ ಮಾಡಿ ಮತ್ತೊಂದ್ಸರಿ ಇನ್ನೊಮ್ಮೆ ಬಲೆಯನ್ನೇ ಇರ್ತದೆ. ಹೀಗೆ ಅದು ರೀಸೈಕಲ್ ಮಾಡ್ಕೊತಿರ್ತದೆ ಅದನ್ನು, ಆ ಜೇಡರ ಬಲೆಯನ್ನ. ಅದರಂತೆ ಭಗವಂತ ಜಗತ್ತನ್ನು ಸೃಷ್ಟಿಸ್ತಾನೆ. ಸೃಷ್ಟಿಸಿ ಕೆಲವು ಕಾಲ ಆದ್ಮೇಲೆ ಅದನ್ನು ತಾನೇ ನಾಶ ಮಾಡ್ತಾನೆ, ಮತ್ತೆ ಸೃಷ್ಟಿಸ್ತಾನೆ. ಇದೆಲ್ಲ ನಡೀತಾನೆ ಇರ್ತದೆ. ಮುಂದೆ ಈ ಹಿಂದೆ ಅವನೊಬ್ಬನೇ ಸ್ವತಂತ್ರನಾಗಿದ್ದ, ಜಡ ಪ್ರಕೃತಿಯಿಂದ ಜಗತ್ತನ್ನು ಸೃಷ್ಟಿಸಿದ, ಮತ್ತೆ ಅದನ್ನು ತಾನೇ ಸ್ವೀಕಾರ ಮಾಡಿಬಿಡ್ತಾನೆ. ಇದು ಆ ಜೇಡರ ಹುಳುವಿನಿಂದ ಭಗವಂತನ ಬಗ್ಗೆ ನಾವು ಕಲಿಬೇಕಾದದ್ದು. ನಾವು ಜೇಡರ ಹುಳುವಿನಂತೆ ಇರಬೇಕು ಅಂತಲ್ಲ. ನಾವೇನು ಸೃಷ್ಟಿ ಮಾಡ್ಲಿಕ್ಕಾಗೋದಿಲ್ಲ, ಭಗವಂತನಂತೆ ನಾಶ ಮಾಡ್ಲಿಕ್ಕಾಗೋದಿಲ್ಲ, ಅದು ನಮ್ಗೆ ಹೇಳಿದ್ದಲ್ಲ. ಭಗವಂತ ಹೀಗಿರ್ತಾನಲ್ಲ, ಭಗವಂತನನ್ನ ಅವನ ವ್ಯಾಪಾರವನ್ನು ಅರಿಯಲಿಕ್ಕೆ ಇದೊಂದು ಮಾರ್ಗ. ಜೇಡರ ಹುಳುವಿಂದೊಂದು ದೃಷ್ಟಾಂತ ಇದು. ಕಣಜದ ಹುಳ ಅಂತ, ಅದು 24ನೇ ಗುರು. ಕೀಟ ಪೇಷಸ್ಕರಂ ಧ್ಯಾಯಂ ಕುಡ್ಯಾಂ ತೇನ ಪ್ರವೇಶಿತಃ ಯಾತಿ ತತ್ಸಾಮ್ಯತಾಂ ರಾಜನ್ ಪೂರ್ವರೂಪಂ ಸಂತ್ಯಜನ್. ಇದು ಹಿಂದೊಂದ್ಸರಿ 6-7ನೇ ಸ್ಕಂದದಲ್ಲಿ ಒಂದ್ಸರಿ ಬಂದಿತ್ತು. ಈ ಕಣಜದ ಹುಳ ಅದು ಒಂದು ಯಾವುದೋ ಮರಿ ಹುಳವನ್ನು ತಂದು ತನ್ನ ಗೂಡಿನೊಳಗೆ ಹಿಡಿದಿಟ್ಟು ಸಾಕ್ತದೆ. ಆ ಮರಿ ಹುಳ ಅದ್ಯಾವುದೋ ಒಂದು ಬೇರೆ ಹುಳ ಇರ್ತದಲ್ಲ, ಈ ಕಣಜದ ಹುಳವನ್ನು ದ್ವೇಷ ಮಾಡ್ತಿರ್ತದಂತೆ. ನಾನು ಅನಗತ್ಯವಾಗಿ ತಂದು ಇಲ್ಲಿ ಕೂಡಿ ಹಾಕಿದ್ದಾರೆ, ನನಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ, ನನಗೆ ಧಕ್ಕೆ ಮಾಡ್ತಿದ್ದಾರೆ ಅಂತ ದ್ವೇಷ ಮಾಡ್ತಿರ್ತದೆ. ಆದರೆ ಕೊನೆಗೆ ಆ ಕಣಜದ ಹುಳವನ್ನೇ ಅದು ಪ್ರೀತಿಸ್ಲಿಕ್ಕೆ ಶುರು ಮಾಡ್ತದೆ. ಯಾಕೆಂದ್ರೆ ಆ ಕಣಜದ ಹುಳ ನಿತ್ಯ ಆಹಾರ ತಂದು ಕೊಡ್ತಿರ್ತದೆ. ಈ ಆಹಾರವನ್ನು ಕೊಡ್ತದೆ. ಆಹಾರವನ್ನು ಕೊಟ್ಟ ಮೇಲೆ ಆ ಕಣಜದ ಹುಳವನ್ನೇ ನಿರಂತರವಾಗಿ ಧ್ಯಾನ ಮಾಡಿ ತನ್ನ ಹಿಂದಿನ ರೂಪ ಕಳ್ಕೊಂಡು ಆ ಕಣಜದ ಹುಳುವಿನ ಆಕಾರವನ್ನೇ ಪಡ್ಕೊಂಡು ಬಿಡ್ತದೆ. ಅವಾಗ ನಾನು ಹೇಳಿದ್ದೆ, ಅನೇಕ ಹುಳುಗಳು ಇಂಥವು ನಿಸರ್ಗದಲ್ಲಿವೆ. ರೇಷ್ಮೆ ಹುಳ ಮೊದಲಾದದ್ದು, ಅದು ಮೊದಲು ಹುಳವಾಗಿರ್ತದೆ, ಮುಂದೆ ಅದಕ್ಕೆ ರೆಕ್ಕೆ ಬಲಿತದೆ. ಹೀಗೆ ಅನೇಕ ಹಂತಗಳು ಅದರ ಜೀವನದಲ್ಲಿ ಇರ್ತವೆ. ಆ ಥರ ಇದು ಕೂಡ. ಅದನ್ನ ಹಿಂದೆ ನಾವು ಈ ಶಿಶುಪಾಲ ಇತ್ಯಾದಿಗಳಲ್ಲಿ ಉದಾಹರಣೆಗಳಲ್ಲಿ ನೋಡಿದ್ವಿ. ಕೆಲವರು ಭಗವಂತನನ್ನು ದ್ವೇಷಿಸ್ತಾರೆ. ಈ ಜಯ ವಿಜಯರು ಕೂಡ ಶಿಶುಪಾಲದಂತ ವಕ್ರರಾಗಿ, ರಾವಣ ಕುಂಭಕರ್ಣರಾಗಿ, ಮತ್ತೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಭಗವಂತನನ್ನು ದ್ವೇಷಿಸಿದರು. ಆದರೆ ಕ್ರಮವಾಗಿ ಅವನನ್ನೇ ಪ್ರೀತಿಸ್ಲಿಕ್ಕೆ ಶುರು ಮಾಡಿದರು. ಪ್ರೀತಿಸಿ ಸದ್ಗತಿಯನ್ನು ಪಡೆದರು ಅಂತ ಹೇಳ್ತೀವಿ. ಇದಕ್ಕೆ ಕಣಜದ ಹುಳ ಅಂತಾರೆ, ಅಥವಾ ಕಣಜದ ಹುಳವನ್ನ ಈ ಕುರುಡಿ ಕುಠಾರ ಹುಳ ಅಂತ ಅದನ್ನ ಹೇಳ್ತಾರೆ.
ಮರಿ ಹುಳುವಿಗೆ ಕುರುಡಿ ಕುಠಾರ ಹುಳು ಅಂತ ಹೀಗೆ ಕರೀತಾರೆ. ಇಷ್ಟೆಲ್ಲ ಗುರುಗಳ ಬಗ್ಗೆ ವರ್ಣನೆ ಮಾಡಿದ. 24 ಗುರುಗಳನ್ನ ನಾನು ಜಗತ್ತಿನಲ್ಲಿ ಗಮನಿಸಿದೆ. ಅವರಿಂದ ಏನೇನೋ ಸಂಕೇತಗಳನ್ನು ಪಡೆದೆ, ಸಂದೇಶಗಳನ್ನು ಪಡೆದೆ. ಅದರಿಂದ ನನ್ನ ಜೀವನವನ್ನು ನಾನು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನೂ ಒಂದಿದೆ, ನನ್ನ ದೇಹದಿಂದ ನಾನೇನು ಕಲಿತೆ. ದೇಹೋ ಗುರುರ್ಮಮ ವಿರಕ್ತಿ ವಿವೇಕ ಹೇತು. ಈ ದೇಹವೇ ನನಗೊಂದು ಗುರು. ಯಾಕೆಂದ್ರೆ ಅದನ್ನು ನೋಡಿ ನನಗೆ ನಿತ್ಯ ಯಾವುದು, ಅನಿತ್ಯ ಯಾವುದು, ಸಾರ ಯಾವುದು, ಅಸಾರ ಯಾವುದು ಅನ್ನೋದ್ರ ಬಗ್ಗೆ ತಿಳಿದಿದೆ. ಇದು ಸಮಸ್ತ ಪ್ರಪಂಚದ ಆಧಾರನಾದಂತಹ ಭಗವಂತನನ್ನ ತನ್ನೊಳಗೆ ಇಟ್ಕೊಂಡಿದೆ ಈ ದೇಹ. ಭಗವಂತ ಎಲ್ಲಿರ್ತಾನೆ ಅಂದ್ರೆ ನಮ್ಮೊಂದಿಗೇನೆ, ಜೀವದ ಜೊತೆಗೇನೆ ದೇಹದಲ್ಲೇ ಇದ್ದಾನೆ. ಈ ದೇಹದ ಮೂಲಕ ನಾನು ಆ ಭಗವಂತನನ್ನು ತಿಳ್ಕೊಳ್ಳೋದು ಸಾಧ್ಯ ಆಯಿತು. ಈ ದೇಹ ಇಲ್ಲದೆ ಹೋಗಿದ್ರೆ ನಾನು ಏನು ಮಾಡಬೇಕಿತ್ತು? ಓಡಾಡ್ಲಿಕ್ಕಿಲ್ಲ, ಓದುವಂತಿಲ್ಲ, ಬೇರೆ ಯಾವ ಕೆಲಸನೂ ಇಲ್ಲ. ಅಂತೂ ಈ ದೇಹ ಏನಿದೆ ಇದು ಸರ್ವಾರ್ಥ ಸಂಭವ. ಇದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವ 4 ಪುರುಷಾರ್ಥಗಳಿಗೂ ಈ ದೇಹ ಕಾರಣ. ಅದರಲ್ಲೇ ನಾನು ಪರಮಾತ್ಮನನ್ನ ತಿಳ್ಕೊಂಡೆ, ತತ್ವಜ್ಞಾನವನ್ನು ಪಡ್ಕೊಂಡೆ. ಈ ದೇಹ ಕರ್ಮದ ಅಧೀನವಾಗಿ ಭಗವಂತ ನನಗೆ ಕೊಟ್ಟದ್ದು. ನನ್ನ ಮೂಲ ಆತ್ಮಸ್ವರೂಪಕ್ಕೆ ಇದು ಅಂಟಿಕೊಂಡದ್ದಲ್ಲ. ಈಗೊಂದು ದೇಹ, ಮುಂದೆ ಮತ್ತೊಂದು ದೇಹ, ಅದ್ರ ಮುಂದೆ ಮತ್ತೊಂದು ದೇಹ, ಹೀಗೆ ನಡೀತಿರ್ತದೆ. ಪರಕೀಯ ದೇಹ ಇದು. ನನ್ನದು ಅಂತ ಎಷ್ಟು ದಿವಸ ಇದನ್ನು ನೆಚ್ಕೊಳ್ಳುವಂತಿದೆ ಈ ದೇಹವನ್ನು. ಪಾರಕ್ಯಮಿತ್ಯವಸಿತೋ ವಿಚರಾಮ್ಯ ಸಂಘ. ಈಗ ಇದು ತುಂಬಾ ವಿಶಿಷ್ಟವಾದ ಸಂಗತಿ. ನಮಗೆ ನಮ್ಮ ದೇಹದ ಬಗ್ಗೆ ಅಭಿಮಾನ ಇರ್ತದೆ, ನಿಮಗೆ ನಿಮ್ಮ ದೇಹದ ಬಗ್ಗೆ ಅಭಿಮಾನ ಇರ್ತದೆ. ಆದರೆ ನನ್ನನ್ನು ನಾನು ಆಲೋಚನೆ ಮಾಡಿದರೆ ಇಲ್ಲಿವರೆಗೆ ನನ್ನದಲ್ಲದ ದೇಹಗಳೆಲ್ಲ ನಷ್ಟ ಆಗಿ ಹೋದದ್ದು ನಾನು ನೋಡ್ತಾ ಇದ್ದೇನೆ. ಅಜ್ಜ, ಅಜ್ಜಿ, ತಂದೆ, ತಾಯಿ ಇತ್ಯಾದಿ ಬಂಧುಗಳೆಲ್ಲ ಮರಣಿಸಿದ್ದು ನೋಡಿದ್ವಿ. ನನ್ನದು ಅಲ್ಲದೇ ಇದ್ದದ್ದು ಅದೂ ಹೋಯಿತು. ಈಗ ನಾನು ನನ್ನದು ಅಂತ ಯಾವುದನ್ನು ತಿಳ್ಕೊಂಡಿದ್ದೀನಿ ದೇಹ, ಇದು ಇನ್ನು ಕೆಲವು ವರ್ಷದ ನಂತರ ಹೋಗೋದಿದೆ. ಹಾಗಾದ್ರೆ ನನ್ನದು ಅಲ್ಲದೇ ಇದ್ದದ್ದು ಹೋಗ್ತದೆ, ನಂದೂ ಹೋಗ್ತದೆ. ಮತ್ತು ಹಾಗಾದ್ರೆ ಇದು ನಂದು ಅಂತ ಹೇಳೋದಕ್ಕೆ ಅರ್ಥ ಏನು? ಭಗವಂತಂದೇ ಇದೆ ಎಲ್ಲನೂ ಕೂಡ. ಇನ್ನು ಯಾರ್ಯಾವುದೋ ದೇಹಗಳು ನಾವು ಇಷ್ಟು ವರ್ಷ ನಮ್ಮ ಜೊತೆಗೆ ಇದ್ದವಲ್ಲ, ಇದ್ದು ಅವೆಲ್ಲ ಈಗ ಮಣ್ಣಲ್ಲಿ ಮಣ್ಣಾಗಿ ಹೋದವಲ್ಲ, ಪಂಚಮಹಾಭೂತಗಳಲ್ಲಿ ಅವು ಲೀನಾಗಿ ಹೋದವಲ್ಲ, ಆ ದೇಹಗಳು ಯಾರವು? ಭಗವಂತಂದವೆಲ್ಲ. ಅವು ಹೋದವು. ಈ ದೇಹ ಯಾರ್ದು? ಇದು ಭಗವಂತಂದೆ. ಇದು ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಏನು ಅರ್ಥ ಇದೆ? ಏನು ಅರ್ಥವೂ ಇಲ್ಲ. ತುಂಬಾ ಇದನ್ನ ನಾವು ಗಮನಿಸುವುದೇನಿದೆ ತುಂಬಾ ವಿಶಿಷ್ಟವಾದದ್ದು. ನಾವು ಈ ದೇಹ ಸಿಕ್ಕಾಗ ಪರಮಾರ್ಥದ ಸಾಧನೆ ಮಾಡದೆ ಹೋದ್ರೆ ಮತ್ತಷ್ಟು ಕರ್ಮಗಳನ್ನ, ಮುಂದಿನ ಜನ್ಮಕ್ಕೆ ಬೇಕಾದ ಬಂಧನಕ್ಕೆ ಕಾರಣ ಆಗೋ ಕರ್ಮಗಳನ್ನು ಮಾಡಿದ್ರೆ ಮತ್ತೆ ಹುಟ್ಟತಾನೆ ಇರಬೇಕಾಗ್ತದೆ. ಆದ್ರಿಂದ ಈಗ ಈ ಜನ್ಮ ಸಿಕ್ಕಾಗ ಮತ್ತೆ ಹುಟ್ಟಿಸಬೇಡ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಆ ಪರಮಾರ್ಥದ ಸಾಧನೆ ಮಾಡಿದ್ರೆ ಮುಂದೆ ಹುಟ್ಟುವುದು ತಪ್ತದೆ. ಇನ್ನು ಕೆಲವು ಜನ್ಮಗಳಾದ ನಂತರ ಆದರೂ ಹುಟ್ಟುವುದು ತಪ್ತದೆ. ಆ ಎಚ್ಚರವೇ ಇಲ್ಲದೆ ಹೋದ್ರೆ ಮನುಷ್ಯ ಮತ್ತೆ ಹುಟ್ಟತಾನೆ ಇರಬೇಕಾಗ್ತದೆ. ಒಂದು ಮರ ಇರ್ತದೆ, ಅದು ದೊಡ್ಡದಾಗ್ತದೆ, ಕಾಯಿ, ಹಣ್ಣು, ಅದರಿಂದ ಬೀಜ ಕೆಳಗೆ ಉದುರ್ತದೆ. ಅದನ್ನು ಯಾವುದೋ ಹಕ್ಕಿ ಮತ್ತೊಂದು ಕಡೆ ಎಲ್ಲೋ ತಗೊಂಡೋಗಿ ಭೂಮಿಯಲ್ಲಿ ಬೀಳಿಸ್ತದೆ, ಅಲ್ಲೊಂದು ಗಿಡ ಏಳ್ತದೆ. ಈಗ ನಡೀತಾನೆ ಇರ್ತದೆ. ಇದು ಕೊನೆನೇ ಇಲ್ಲದಂತೆ ಆಗಿಬಿಡ್ತದೆ. ಹೀಗೆ ಭಗವಂತ ಅನಾದಿ ಕಾಲದಿಂದ ಈ ಶರೀರಗಳನ್ನೆಲ್ಲ ಸೃಷ್ಟಿಸಿದ್ದಾನೆ. ಇದನ್ನು ನೋಡ್ಬೇಕು. ಸೃಷ್ಟ್ವಾ ಪುರಾಣಿ ವಿವಿಧಾನ್ ನಿಜಯಾತ್ಮ ಶಕ್ತಿ ಅಂತ 9ನೇ ಅಧ್ಯಾಯದ ಇದು 28ನೇ ಶ್ಲೋಕ. ಇದು ಏನೇನೋ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ, ಯಾವ್ಯಾವುದೋ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ. ಯಾವುದಕ್ಕೂ ಕೂಡ ಭಗವಂತನ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಭಗವಂತನ ತಿಳ್ಕೊಳ್ಳೋ ಶಕ್ತಿ ಇರೋದು ಈ ಮನುಷ್ಯನ ಶರೀರ. ಇದರಿಂದ ಏನನ್ನಾದರೂ ಭಗವಂತನ ಬಗ್ಗೆ ಒಂದಿಷ್ಟು ಅರಿಲಿಕ್ಕೆ ಸಾಧ್ಯ. ದೊಡ್ಡ ದೊಡ್ಡ ವೈಜ್ಞಾನಿಕ ಸಾಧನೆ ಇತ್ಯಾದಿ ಅದು ಆಗೋದೆಲ್ಲವೂ ಇದರಿಂದಲೇ. ಆದರೂ ಉಳಿದೆಲ್ಲ ಮಹಾ ಸಾಧನೆಗಳಿಗಿಂತ ಅಧ್ಯಾತ್ಮದ ಸಾಧನೆ ಅಂತ ಅನ್ನೋದು ಬಹಳ ದೊಡ್ಡದು. ಅದಕ್ಕಾಗಿ ನಾನು ವೈರಾಗ್ಯ ಸಂಪಾದನೆ ಮಾಡಿದ್ದೇನೆ. ಸರ್ವಸಂಗ ಪರಿತ್ಯಾಗ ಮಾಡಿ ಭೂಮಿಯಲ್ಲಿ ಸಂಚಾರ ಮಾಡ್ತಿದ್ದೇನೆ. ನಶ್ಯೇಕಸ್ಮಾತ್ ಗುರೋಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕರಂ ಬ್ರಹ್ಮೈತದ್ ಅದ್ವಿತೀಯಂ ಹಿ ಗೀಯತೆ ಬಹುದರ್ಶಿಭಿ. ಗುರುಕುಲದಲ್ಲಿದ್ದಾಗ, ಶಾಲಾ ಕಾಲೇಜುಗಳಲ್ಲಿದ್ದಾಗ ಕೆಲವು ಗುರುಗಳು ನಮ್ಮ ಜೊತೆಗಿದ್ರು. ಬರೀ ಅವರಿಂದ ತಿಳಿಯೋದಿಲ್ಲ. ಯಾವನೇ ಒಬ್ಬ ಗುರುವನ್ನು ನೆಚ್ಚಿಕೊಂಡ್ರೂ ಪೂರ್ಣವಾಗಿ ನಮಗೆ ಜ್ಞಾನ ಆಗೋದಿಲ್ಲ.
ಅನೇಕ ಗುರುಗಳನ್ನು ಗಮನಿಸಿ ಅವರು ಹೇಗೆ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಅದಲ್ಲದೇ ಇವರು ಎಲ್ಲ ಗುರುಗಳು. ವಾಯು, ಭೂಮಿ, ಬೆಂಕಿ ಮೊದಲಾದವು ಕೂಡ ಗುರುಗಳೇ. ಇಷ್ಟೆಲ್ಲ ಆ ಅವಧೂತ ಬ್ರಾಹ್ಮಣ ಯದು ಮಹಾರಾಜನಿಗೆ ಹೇಳಿದ. ಆ ರಾಜ ಅವನಿಗೆ ನಮಸ್ಕಾರ ಮಾಡಿದ. ಹೋಗಿ ಬರ್ತೀನಿ ಅಂತ ಅವನಿಗೆ ಹೇಳಿ ನಮಸ್ಕಾರ ಮಾಡಿ ಹೊರಟೋದ. ಯದುರಾಜನು ಕೂಡ ಆ ಅವಧೂತನ ಕಥೆಯನ್ನು ಕೇಳಿ ತಾನು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನ ಕಲ್ತುಕೊಂಡ. ಇದು ಈ 9ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ವಿಚಾರ. ಮುಂದೆ ಈ 11ನೇ ಸ್ಕಂದದಲ್ಲಿ ಅನೇಕ ತಾತ್ವಿಕ ವಿಷಯಗಳೇ ಬರ್ತವೆ. ಕಥೆ ಅಂತನೂ ಹೆಚ್ಚಿಲ್ಲ. ಎಲ್ಲ ಭಗವಂತ ಉದ್ಧವನಿಗೆ ಹೇಳಿದ ಒಂದು ಸಂದೇಶ ಇದು. ಇಲ್ಲಿ ಭಿಕ್ಷು ಗೀತ ಅಂತ ಒಂದು ಗೀತಾದ ಬಗ್ಗೆ ಕೇಳಿ ಬರ್ತದೆ. ಅದ್ರ ಬಗ್ಗೆ ನಾವೀಗ ನೋಡ್ಬೇಕು. ಈ ಅಧ್ಯಾಯದ ಕೊನೆಯಲ್ಲಿಯೇ ಕೃಷ್ಣ ಪರಂಧಾಮಕ್ಕೆ ಹೋಗುವಂತಹ ಕಥಾ ಕೇಳಿ ಬರ್ತದೆ. ಭಿಕ್ಷು ಗೀತ ಅಂದ್ರೆ ಇದು 23ನೇ ಅಧ್ಯಾಯದಲ್ಲಿ 23ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಇದು ಕಾಣಿಸ್ತದೆ. ಈಗ ನಾವು ಈ ಹಿಂದೆ ಸಮಾಪ್ತ ಮಾಡಿದ್ದು 9ನೇ ಅಧ್ಯಾಯ. 9ನೇ ಅಧ್ಯಾಯದಿಂದ 23ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ವಸ್ತುತಃ ಈ 11ನೇ ಅಧ್ಯಾಯದಲ್ಲಿ ತಾತ್ವಿಕ ಅಂಶಗಳು ಬಹಳ ಇವೆ. ಕೇಳಲಿಕ್ಕೆ ಕೂತ್ರೆ ಇನ್ನೂ ಬಹಳ ದಿನಗಳೇ ಬೇಕು ವಿವರವಾಗಿ ಕೇಳೋದಾದ್ರೆ. ಆದರೂ ಈಗ ಇರುವ ಸೀಮಿತ ಅವಧಿಯಲ್ಲಿ ನಾವು ಇದರಲ್ಲಿ ಪ್ರಧಾನವಾದ ಭಾಗಗಳನ್ನು ನೋಡ್ತಿದ್ದೇವೆ. 23ನೇ ಅಧ್ಯಾಯದಲ್ಲಿ ಅವಂತಿ ದೇಶದಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದ. ಅವನೇನು ಮಾಡ್ತಿದ್ದ ಅಂದ್ರೆ ಬಡ್ಡಿ ಕೊಡ್ತಿದ್ದ, ದುಡ್ಡು ಕೊಡ್ತಿದ್ದ, ಹಣ ಕೂಡಿಡ್ತಿದ್ದ. ತಾನು ಮಾತ್ರ ಯಾವುದಕ್ಕೂ ಉಪಯೋಗ ಮಾಡ್ತಿಲ್ಲ. ಭಾರಿ ಬಡತನದ ಜೀವನ ನಡೆಸ್ತಿದ್ದ. ವಸ್ತುತಃ ಈ ನಾವು ಮಾಡಬೇಕಾದ ವೃತ್ತಿಯನ್ನು ಏನು ಹೇಳ್ತಾರಲ್ಲ ಶಾಸ್ತ್ರದಲ್ಲಿ, ಬಡ್ಡಿ ಕೊಟ್ಟು ದುಡ್ಡು ಸಂಪಾದನೆ ಮಾಡ್ಬೋದು, ಬ್ರಾಹ್ಮಣ ಮಾಡಬಾರ್ದು. ವೈಶ್ಯರಾದವರು ಅದನ್ನು ಮಾಡಬೇಕು. ಕ್ಷತ್ರಿಯರಾದವರು ದೇಶ ಸಂರಕ್ಷಣೆ ಮಾಡಬೇಕು. ವೈಶ್ಯರಾದವರು ಕೃಷಿ ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕು. ಹಾಗೆ ಬಡ್ಡಿ ಕೊಟ್ಟು ವ್ಯಾಪಾರ ಮಾಡೋದು ಇತ್ಯಾದಿಗಳನ್ನು ಅವರು ಮಾಡಬೇಕು. ಇವ್ರು ಮಾಡಬಾರ್ದಿತ್ತು. ಮನೆಗೆ ಯಾರು ಅತಿಥಿಗಳು ಬಂದ್ರೆ ಅವರಿಗೂ ಸರಿಯಾದ ಸ್ವಾಗತ ಮಾಡ್ತಿರ್ಲಿಲ್ಲ, ಸರಿಯಾಗಿ ಉಪಚಾರ ಮಾಡ್ತಿರ್ಲಿಲ್ಲ. ಆದ್ರಿಂದ ಅವನ ಮನೆಗೆ ಯಾರೂ ಬಂಧುಗಳೇ ಬರ್ತಿರ್ಲಿಲ್ಲ. ಇಷ್ಟೇ ಯಾಕೆ, ತಾನಾದರೂ ಚೆನ್ನಾಗಿ ತಿಂದುಂಡು ಬದುಕ್ತಿದ್ನ? ಅದೂ ಇಲ್ಲ. ಕಾಮೈಹಿ ಅನರ್ಥಿತ, ತುಂಬಾ ದರಿದ್ರ ಜೀವನ ನಡೆಸ್ತಿದ್ದ. ಇದು ಅವನ ಸ್ಥಿತಿ ಆಗಿತ್ತು. ಅವನು ದುರಾಚಾರಿ, ದುರ್ಜನರ ಸೇವೆ, ಮಕ್ಕಳಿಗೂ ಬಾಂಧವರಿಗೂ ದ್ರೋಹ ಮಾಡುವಂಥವನು, ಇಂಥ ನೀಚ. ಕೊನೆಗೆ ಹೆಂಡತಿಯ ಮಕ್ಕಳು ಎಲ್ಲರೂ ಕೂಡ ಅವನು ಕಂಡ್ರೆ ದ್ವೇಷಿಸತೊಡಗಿದರು. ದಾರಾ ದುಹಿತರೋ ಭೃತ್ಯಾಹ ವಿಷಣ್ಣಾಹ ನಾಚರನ್ ಪ್ರಿಯಂ. ಬಟ್ಟೆಗೆ ಸರಿಯಾಗಿ ಉಪಯೋಗ ಮಾಡದೆ ಆ ಸಂಪತ್ತನ್ನೆಲ್ಲ ತಾನೇ ಕಾಯ್ತಾ ಕೂತಿರ್ತಿದ್ದ. ಅದು ಹೇಗೆಂದ್ರೆ, ಕೆಲವು ಸರಿ ಯಾವುದೋ ಅರಣ್ಯದಲ್ಲಿ ಪಾಳು ಬಿದ್ದ ಮನೆಗಳಲ್ಲಿ ಕೆಲವು ಪಿಶಾಚಗಳು ಇರ್ತಾವಂತೆ, ಅವು ಸಂಪತ್ತನ್ನು ಕಾಯ್ತಾವೆ ಅಂತ ನೀವು ಕೇಳಿರ್ತೀವಿ. ಆ ಥರ ಇವನು ಕಾಯ್ತಾ ಕೂತಿರ್ತಿದ್ದ ಅಷ್ಟೇ. ಇದರಿಂದ ಅವನ ಸುತ್ತಮುತ್ತಲಿದ್ದವರಿಗಂತೂ ಸಿಟ್ಟು ಬಂತು. ಇದಲ್ಲದೇನೆ ದೇವತೆಗಳು, ಋಷಿಗಳು, ಪಿತೃಗಳು, ನಮಗೆ ದೇವರ ಋಣ ಇರ್ತದೆ ಅಂತ ಹಿಂದೆ ಬಂದಿದೆ. ಋಷಿ ಋಣ ಇರ್ತದೆ, ಪಿತೃ ಋಣ ಇರ್ತದೆ. ಇವನು ಅದನ್ನೆಲ್ಲ ಸರಿಯಾಗಿ ಪೂಜಾ ಮಾಡದೇ ಇದ್ದ ಕಾರಣದಿಂದಾಗಿ ಅವ್ರಿಗೂ ಇವನ ಬಗ್ಗೆ ಅಸಮಾಧಾನ ಆಯಿತು. ಒಂದು ದಿವಸ ಏನಾಯಿತು, ಕಷ್ಟಪಟ್ಟು ಗಳಿಸಿದ ದುಡ್ಡೆಲ್ಲ ಎಲ್ಲೋ ಏನೋ ಆಗಿ ಹಾಳಾಗಿ ಹೋಯಿತು. ಕೆಲವರು ಬಂಧುಗಳು ನಮ್ಮ ಪಾಲಿಗೆ ಇದು ಬೇಕು ಅಂತ ಕಸಿದುಕೊಂಡು ಬಲಾತ್ಕಾರವಾಗಿ ಅವನಿಗೆ ಮೋಸ ಮಾಡಿದರು. ಇನ್ನು ಕೆಲವನ್ನ ಕಳ್ಳರು, ದರೋಡೆಕೋರು ಬಂದು ಲೂಟಿ ಮಾಡಿದರು. ಮತ್ತೊಂದೆಷ್ಟೋ ಪ್ರಕೃತಿ ವಿಕೋಪ ಕಾರಣದಿಂದ ಏನೋ ಪ್ರವಾಹ ಬಂದ, ಮತ್ತೊಂದೇನೋ ಆಗಿ ಇನ್ನೊಂದಿಷ್ಟು ಹಾಳಾಗಿ ಹೋಯ್ತು. ಎಲ್ಲ ದುಡ್ಡೆಲ್ಲ ಹೀಗೆ ಹೋಯ್ತು. ದುಡ್ಡೆಲ್ಲ ಹೋದಾಗ ಜನ ಅವನು ತಿರಸ್ಕರಿಸ್ಲಿಕ್ಕೆ ತೊಡಗಿದ್ರು. ದುಡ್ಡು ಇದ್ದಾಗ ಅವಾಗಲೂ ತಿರಸ್ಕಾರ ಮಾಡ್ತಿದ್ರು, ಆದ್ರೂ ದುಡ್ಡು ಇತ್ತು ಅಂತ ಸ್ವಲ್ಪ ಆದ್ರೂ ಬೆಲೆ ಇತ್ತು. ಈಗ ಅದೂ ಇಲ್ದಂತಾಯ್ತು. ಬಹಳ ಚಿಂತೆ ಆಯ್ತು. ಆಯುಷ್ಯ ಮುಗಿಲಿಕ್ಕೆ ಬಂತು, ಕಣ್ಣಲ್ಲಿ ನೀರು ಬಂತು. ಆವಾಗ ವೈರಾಗ್ಯ ಬಂತು. ಎಂಥ ಕಷ್ಟ ಮಾಡಿದೆ, ಬಹಳ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ನಲ್ಲ. ಇಷ್ಟು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದೆ, ಒಂದಿಷ್ಟು ಧರ್ಮಾಚರಣೆ ಮಾಡ್ಲಿಕ್ಕೆ ಅಂತ ಏನಾದ್ರು ದುಡ್ಡು ಸಂಪಾದನೆ ಮಾಡಿದ್ನ? ಮಾಡಲಿಲ್ಲ. ಹೋಗ್ಲಿ, ಸುಖ ಭೋಗನೂ ಮಾಡ್ಕೊಳ್ಳಿಲ್ಲ. ಪ್ರಾಯೇಣ ಅರ್ಥ ಕದರ್ಯಾಣ ನ ಸುಖಾಯ ಕದಾಚನ
ಜಿಪುಣರ ದುಡ್ಡು ಅದರಿಂದ ಯಾರಿಗೂ ಉಪಯೋಗ ಇಲ್ಲ, ಸಮಾಜಕ್ಕೂ ಉಪಯೋಗವಿಲ್ಲ, ಅವನಿಗೂ ಉಪಯೋಗ ಇಲ್ಲ. ಈ ಲೋಭ ಅಂತ ಅನ್ನೋದು ಸ್ವಲ್ಪವೇ ದೋಷ ಇದ್ರೂ ಕೂಡ, ಲೋಭ ಸ್ವಲ್ಪೋಪಿ ತಾನ್ ಹಂತಿ. ಇದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಸುಭಾಷಿತ ಇದೆ, ಲೋಭ ಸರ್ವಗುಣಾನ್ ಹಂತಿ ಅಂತ. ನೀವು ಎಷ್ಟೇ ದೊಡ್ಡ ವಿದ್ವಾಂಸರು ಇರ್ಬೋದು, ಎಷ್ಟೇ ದೊಡ್ಡ ಸಜ್ಜನರು ಇರ್ಬೋದು, ಲೋಭ ದುರಾಸೆ ಅನ್ನೋದೊಂದಿದ್ರೆ ಉಳಿದೆಲ್ಲ ಗುಣಗಳಿಗೂ ಅದೊಂದು ಕಲಂಕ ಅಂತ. ಇವನಿಗಿದ್ದ ಈ ದುರಾಸೆ ಏನಿದೆ ಅದು ಅವನ ಎಲ್ಲ ಗುಣಗಳನ್ನು ಹಾಳು ಮಾಡಿಬಿಡ್ತು. ಅರ್ಥದ್ದು ಏನಿದೆ, ದುಡ್ಡು ಅನ್ನೋದು ಏನಿದೆಯಲ್ಲ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಒಂದು ಹಾಡು ಎಲ್ಲರೂ ನೀವು ಕೇಳಿದ್ದಿರ್ಬೇಕು. ಅರ್ಥ ಸಂಪಾದನೆ ಮಾಡೋದೇನು ಸುಲಭದ ಕೆಲಸ ಅಲ್ಲ, ಎಷ್ಟು ಕಷ್ಟಪಡಬೇಕಾಗ್ತದೆ. ಹಗಲು ರಾತ್ರಿ ಅಲ್ಲದೆ ಹೋದ್ರೂ ಹಗಲಿನಲ್ಲಾದ್ರೂ ಪೂರ್ತಿ ದುಡಿಬೇಕಾಗ್ತದೆ. ಸಂಪಾದನೆ ಮಾಡೋದು ಕಷ್ಟ. ಸಂಪಾದನೆ ಆದ್ಮೇಲೆ ಅದನ್ನ ಮತ್ತೆ ಉಳಿಸ್ಕೋಬೇಕಲ್ಲ, ಅದು ಮತ್ತೆ ಉಳಿಯುವಂತೆ ಮಾಡಬೇಕು. ಅದನ್ನ ಬ್ಯಾಂಕಿನಲ್ಲಿ ಇಟ್ಟು ಮತ್ತೊಂದೇನೋ ಮಾಡಿ ಅದು ಹೆಚ್ಚಾಗುವಂತೆ ಮಾಡ್ಬೇಕಲ್ಲ, ಅದು ಒಂದು ದೊಡ್ಡ ಕಷ್ಟದ ಕೆಲಸನೇ. ಖರ್ಚು ಮಾಡುವಾಗ ಹೇಗೆ ಖರ್ಚು ಮಾಡಬೇಕು, ಎಲ್ಲೋ ಬೇಕಾಬಿಟ್ಟೆ ಖರ್ಚು ಮಾಡ್ಲಿಕ್ಕೆ ಹೋದ್ರೆ ಯಾರೋ ಕಸ್ಕೊಂಡು ಓಡಿ ಹೋಗ್ಬಿಡ್ತಾರೆ. ಆಲೋಚನೆ ಮಾಡದೆ ಏನನ್ನೋ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಹಾಳಾಗಿ ಹೋಗ್ತದೆ ದುಡ್ಡೆಲ್ಲ. ಆವಾಗಲ ನಾಶ ಆಗುವಾಗ, ಅದನ್ನು ಅನುಭವಿಸುವಾಗ ಯಾವಾಗಲೂ ಚಿಂತೆ, ಕೊನೆಗೆ ಅದರಿಂದ ಬುದ್ಧಿ ಭ್ರಮಣೆ ಆಗಿ ಹೋಗ್ತದೆ. ಆದ್ರಿಂದ ಹಣ ಸಂಪಾದನೆಯ ಬಗ್ಗೆ ಒಂದು ಸಂಯಮ ಇರಬೇಕು. ದುಡ್ಡಿಲ್ದೇನೆ ಜೀವನ ನಡೆಯೋದಂತೂ ಸಾಧ್ಯ ಇಲ್ಲ, ಆದ್ರೆ ದುಡ್ಡಿಂದಲಿಂದ ಎಲ್ಲವೂ ಆಗೋದಿಲ್ಲ. ಈಗಿನ ಕಾಲದಲ್ಲಿ ಮನೋವಿಶ್ಲೇಷಣಾ ತರಬೇತಿಗಾರರು ಹೇಳ್ತಾರೆ, ದೇರ್ ಆರ್ ಹಂಡ್ರೆಡ್ಸ್ ಆಫ್ ಥಿಂಗ್ಸ್ by which we can get by money. ದುಡ್ಡು ನಿಮ್ಮ ಹತ್ರ ಇದ್ರೆ 100 ಸಾಮಾನು ನೀವು ತಗೋಬಹುದು, ಒಪ್ಕೊಳ್ಳೋಣ. ಬಟ್ ದೇರ್ ಆರ್ ಥೌಸಂಡ್ಸ್ ಆಫ್ ಥಿಂಗ್ಸ್ ವಿಚ್ ವಿ ಕಾಂಟ್ ಬೈ ಥ್ರೂ ಮನಿ ಅಂತ ಹೇಳಿ. 100ಕ್ಕೂ 1000ಕ್ಕೂ ಎಷ್ಟು ವ್ಯತ್ಯಾಸ. ದುಡ್ಡಿದ್ದಾಗ 100 ಸಾಮಾನು ತಗೋಬಹುದು, ಆದ್ರೆ ಅದೇ ದುಡ್ಡನ್ನು ತಗೊಂಡು ಹೋದ್ರೆ ಸಿಗದೇ ಇರೋ ಇನ್ನು ಸಾವಿರಾರು ಸಾಮಾನುಗಳಿವೆ. ಆದ್ರೆ ಅವು ಎಲ್ಲ ನಮಗೆ ಅತ್ಯಂತ ಅಗತ್ಯ. ನಮ್ಗೆ ಗೊತ್ತಿದೆ, ದುಡ್ಡಿನಿಂದ ಹಾಸಿಗೆ ತಗೋಬಹುದು, ಅದ್ರ ನಿದ್ದೆ ತಗೊಳ್ಲಿಕ್ಕೆ ಬರೋದಿಲ್ಲ, ನಿದ್ರೆ ಖರೀದಿ ಮಾಡ್ಲಿಕ್ಕೆ ಬರೋದಿಲ್ಲ, ಆರೋಗ್ಯ ಖರೀದಿ ಮಾಡ್ಲಿಕ್ಕೆ ಬರೋದಿಲ್ಲ. ಆರೋಗ್ಯಕ್ಕೆ ಸಾಧನವಾದ ಸಾಮಾನುಗಳನ್ನು ಅಂಗಡಿಯವರು ಕೊಡ್ತಾರೆ, ಆರೋಗ್ಯ ಮಾತ್ರ ನಾವೇ ನೋಡ್ಕೋಬೇಕು. ನಿದ್ರೆ ನಾವೇ ತಂದ್ಕೋಬೇಕು, ನೆಮ್ಮದಿ ನಾವೇ ತಂದ್ಕೋಬೇಕು. ಹೀಗಿದು ದುಡ್ಡು ಅಂತಂದು ಬಹಳ ಕಷ್ಟದ ಸಂಗತಿ. ಭಿದ್ಯಂತೆ ಭ್ರಾತರಹ ದಾರಾಹ. ಜಗತ್ತಿನ ನಿತ್ಯ ಬೆಳಗಾದ್ರೆ ಇದೇ ಕಥೆ, ಎಲ್ಲಾ ಮನೆಗಳಲ್ಲೂ ಇದೇ ಕಥೆ. ಹಣ ಇದ್ರೆ ಸೋದರರೊಳಗೆ ಕಲಹ. ಅದರಿಂದ ಹೆಂಡತಿ, ತಾಯಿ, ತಂದೆ, ಮಿತ್ರ, ಅತ್ತೆ, ಮಾವ ಎಲ್ಲರೂ ಕೂಡ ಕ್ಷಣ ಶತ್ರುಗಳಾಗಿ ಹೋಗ್ಬಿಡ್ತಾರೆ. ಇವತ್ತು ಮಾತಾಡಿಸ್ತಾ ಇರೋರು ನಾಳೆ ಮಾತಾಡಿಸದೇ ಇದ್ದಂಗೆ ಆಗಿಬಿಡ್ತಾರೆ. ದುಡ್ಡಿನ ಕಾರಣದಿಂದ ಎಲ್ಲರನ್ನೂ ಹಾಳು ಮಾಡ್ತದೆ. ಅದೇ ಈ ತಾಮ್ರದ ಈ ಕಿಲುಬು ಕಾಸು ತಾಯಿ ಮಗನನ್ನು ಹಾಳು ಮಾಡಿತು ಅಂತ ಕೇಳಿರ್ತೀರಿ. ಅದೇ ಇದು. ಸ್ವಲ್ಪನೂ ವಿವೇಚನೆ ಇಲ್ಲದೇನೆ ಬರೇ ದ್ವೇಷನೇ ಮಾಡಿಬಿಡ್ತಾರೆ. ಸ್ವಲ್ಪನೂ ಆಲೋಚನೆ ಅನ್ನೋದೇ ತಪ್ಪಿ ಹೋಗಿಬಿಡ್ತದೆ. ಪ್ರೀತಿ ಬದಿಗಿಡ್ತಾರೆ, ಕೋಪದ ಉದ್ವೇಗದಿಂದ ಒಬ್ಬರು ಪ್ರಾಣ ಒಬ್ಬರು ತೆಗಿತಾರೆ. ಇಷ್ಟು ಹಾನಿ ಮಾಡ್ತದೆ ಈ ದುಡ್ಡು ಅಂತ ಅನ್ನೋದು. ನನಗೆ ಇಂಥೊಂದು ಮನುಷ್ಯನ ಶರೀರ ಬಂದಿತ್ತಲ್ಲ, ಅನುಕೂಲಕರವಾದ ಶರೀರ ಬಂದಿತ್ತು, ಆದ್ರೆ ನಾನು ಉಪಯೋಗ ಮಾಡಲಿಲ್ಲಲ್ಲ, ಇನ್ನೇನು ಮಾಡ್ಬೇಕು ನಾನು ಅಂತ ಬಹಳ ಸಂಕಟಪಟ್ಟ. ಆದರೆ ಪ್ರಾಯ ಭಗವಂತನ ಮಾಯೆಗೆ ಸಿಲುಕಿ ನಾನು ಈ ಹಾನಿಗೊಳಗಾದೆ. ಆದರೆ ಏನೇ ಆದರೂ ಇವತ್ತು ಭಗವಂತನ ಅನುಗ್ರಹ ನನಗೆ ಆದಂತೆ ಕಾಣಿಸ್ತದೆ. ಯಾಕೆಂದ್ರೆ ನನಗೆ ಸಂತುಷ್ಟನಾಗಿದ್ದಾನೆ, ಅವನು ಸಂತುಷ್ಟನಾಗಿಲ್ಲದೆ ಹೋದ್ರೆ ಈ ದುರ್ದೇಶ ಬರ್ತಿರ್ಲಿಲ್ಲ, ಈ ಕೆಟ್ಟ ಪರಿಸ್ಥಿತಿ ಬಂದಿಲ್ಲದೆ ಹೋದ್ರೆ ನನಗೆ ಎಚ್ಚರ ಮೂಡ್ತಿರ್ಲಿಲ್ಲ. ಹಾಗಾದ್ರೆ ಭಗವಂತ ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾನೆ. ನನಗೆ ಈ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ಇದರಿಂದ ಅನುಕೂಲವೇ ಆಗಿದೆ. ಸಂಸಾರವೆಂಬ ಸಾಗರವನ್ನು ದಾಟುವಂಥ ನೌಕೆ ಈ ವೈರಾಗ್ಯ ಅನ್ನೋದು, ಅದು ಕೊಟ್ಟಿದ್ದಾನೆ ನನಗೆ ಭಗವಂತ. ಆದ್ರಿಂದ ಆಯ್ತು, ಇಷ್ಟು ದಿವಸನೇ ವಿಳಂಬ ಆಯ್ತು, ಆಗ್ಲಿ ಏನೀಗ, ಇನ್ನಾದ್ರೂ ಭಗವಂತನ ಕುರಿತು ಅಧ್ಯಾತ್ಮದ ಸಾಧನೆ ಮಾಡಿ ನಾನು ಮುಂದೆ ಹೋಗ್ತೀನಿ ಅಂತ ಆಲೋಚನೆ ಮಾಡಿ ಭಿಕ್ಷು ರಘುವನ್ ಮುನಿ ಎಲ್ಲ ಬಿಟ್ಟ ಯತಿಯಂತೆ ಬದುಕಲಿಕ್ಕೆ ಶುರು ಮಾಡಿದ. ಭಿಕ್ಷಾ ಬೇಡಿ ಬದುಕ್ತಿದ್ದ. ಅವನಿಗೆ ಜ್ಞಾನವೂ ಬಂದಿತ್ತು, ಆದ್ರೆ ಜ್ಞಾನಿ ಅಂತ ಯಾರೂ ಗುರುತಿಸಿದಂತೆ ಎಲ್ಲೋ ಮಲಗ್ತಿದ್ದ, ಎಲ್ಲೋ ಹೋಗ್ತಿದ್ದ, ಯಾವುದೋ ಊರಿಗೆ ಹೋಗ್ತಿದ್ದ. ಆದ್ರೆ ಅಷ್ಟೊತ್ತಿಗಾಗಲೇ ಈಗಾಗಲೇ ಅವನು ಸಂಪತ್ತಿನಿಂದ ಇದ್ದಾಗ, ಮೆರೆದಾಡ್ತಾ ಇದ್ದಾಗ ಕೆಲವರು ಇವನಿಗೆ
ಅಹಿತ ಶತ್ರುಗಳಿದ್ರಲ್ಲ ಅವರೆಲ್ಲ ನೋಡಿದ್ರು, ಈ ಅವಧೂತ ಸನ್ಯಾಸಿ ಇವನು ನೀಚ ಅಂತ ಗೊತ್ತಾಯ್ತು, ಅವನಿಗೆ ಅವಮಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆವತ್ತು ಭಾರಿ ಮೆರೆದಾಡ್ತಿದ್ದ, ಈಗಿನ ದೊಡ್ಡ ಸನ್ಯಾಸಿ ಅಂತ ಸೋಗ ಹಾಕಿದ್ದಾನೆ. ಇದು ಸುಳ್ಳು ಅನ್ಕೊಂಡ್ರು ಅವರು. ಕೆಲವರು ಅವ್ನು ದಂಡನೇ ಕಸ್ಕೊಂಡ್ರು, ಎತ್ತಿ ಕೈಯಲ್ಲಿ ದಂಡ ಇರ್ತಾರೆ, ಅದನ್ನೇ ಕಿತ್ಕೊಂಡ್ರು. ಅವ್ನು ಭಿಕ್ಷಾಪಾತ್ರೆ ಒಡೆದು ಹಾಕಿದ್ರು. ಅವನು ಕೃಷ್ಣಾಜಿನ, ನಾರು ಮಡಿ, ಜಪಮಾಲೆ ಅದನ್ನೂ ಎಲ್ಲ ಹರಿದು ಹಾಕಿದ್ರು. ಇನ್ಯಾರು ಕೊಡು ಅಂತ ಕೇಳಿದ್ರೆ ಕೊಡ್ಲಿಲ್ಲ. ಭಿಕ್ಷೆ ಎತ್ತಿ ಅನ್ನ ತಂದು ಅದನ್ನು ತಿಂತಿದ್ದ, ನದಿ ತೀರದಲ್ಲಿ ಕುತ್ಕೊಂಡು ಅದ್ರ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿಬಿಡ್ತಾರೆ. ತಲೆ ಮೇಲೆ ಉಗುಳುತ್ತಿದ್ರು. ಏನು ಇವ್ನು ಮಾತಾಡದೆ ಹೋದ್ರೆ, ಮಾತಾಡೋ ನಿನಗೇನು ದಾಡಿ ಆಗಿದೆ ಅಂತ ಬೈತಿದ್ರು. ಆಗ್ಲೂ ಮಾತಾಡದೆ ಹೋದ್ರು ಹೊಡಿತಿದ್ರು. ಕಳ್ಳ ಕಳ್ಳ ಕೊಲ್ರಿ ಅಂತ ಒಂದು ಬೆದರಿಸ್ತಿದ್ರು. ಹಗ್ಗದಿಂದ ಕಟ್ಟಿ ಹಾಕಿದ್ರು. ಡಾಂಬಿಕ, ವಂಚಕ, ದೊಡ್ಡ ಶ್ರೀಮಂತ, ದಟ್ಟ ದರಿದ್ರ ಆಗಿದ್ದಾನೆ, ಯಾರು ಬಂಧುಗಳು ಏನಿಲ್ಲ, ಸುಮ್ಮನೆ ಸನ್ಯಾಸಿ ಅಂತ ನಾಟಕ ಮಾಡ್ತಿದ್ದಾನೆ ಅಂತ ಅವಮಾನಿಸಿದ್ರು. ಭಿಕ್ಷುಕನಂತೆ ಸ್ವಾರ್ಥ ಸಾಧಿಸ್ಕೋತಾ ಇದ್ದಾನೆ ಅಂತ ಹಾಸ್ಯ ಮಾಡಿದ್ರು, ನಕ್ಕರು. ಆಟದ ಮೃಗದಂತೆ ಮಾಡಿ ಅವನನ್ನು ಆಟ ಆಡಿಸಿಬಿಟ್ರು, ಅಷ್ಟು ಕಷ್ಟ ಕೊಟ್ಟು. ಯಾವತ್ತು ಜನರಿಂದ ಹೀಗೆ ನಿಂದೆ, ಬಟ್ಟೆ ಉಡ್ಲಿಕ್ಕೆ ಬಟ್ಟೆ ಇಲ್ಲ, ಅನ್ನ ಇಲ್ಲ, ತಿನ್ಲಿಕ್ಕೆ ಅನ್ನ ಇಲ್ಲ, ದಿಷ್ಟಂ ಪ್ರಾಪ್ತಂ ಅಬುದ್ಧತ. ಆದ್ರೆ ಅಷ್ಟೊತ್ತಿಗಾಗಲೇ ಅವನ ಮನಸ್ಸು ಪಕ್ವಾಗಿ ಹೋಗಿತ್ತು. ಇದೆಲ್ಲ ಪ್ರಾಯ ನನ್ನ ಕರ್ಮದ ಫಲ, ಅನುಭವಿಸಿ ಬಿಡೋಣ ಅಂತ ಅನ್ಕೊಂಡೆ. ಎಷ್ಟೇ ಯಾರೇ ಜನ ಸ್ವಾರ್ಥಕ್ಕೂ ಕಷ್ಟ ಕೊಟ್ಟರು ಕೂಡ ಧೈರ್ಯ ಅವಲಂಬಿಸಿ ಅದನ್ನೆಲ್ಲ ಗೆದ್ದ. ಆಮೇಲೆ ಹೀಗೆ ಅನ್ಕೊಂಡ, ನಾಯಂ ಜನೋಮೇ ಸುಖ ದುಃಖ ಹೇತು. ನನಗೆ ಸುಖ ದುಃಖ ಕೊಡುವವರು ಯಾರು? ನನ್ನ ಹೆಂಡತಿ ಮಕ್ಕಳು ಸುಖ ಕೊಡ್ತಾರೇನೋ, ಅಥವಾ ದುಃಖ ಯಾರು ಕೊಡ್ತಾರೆ? ಈ ಸಮಾಜ, ಈ ಜನ, ಈ ದುಷ್ಟರು ನನಗೆ ದುಃಖ ಕೊಡ್ತಾರ? ಅದೇನೂ ಅಲ್ಲ. ಮನಸ್ಸು ನಾನು ಅಭಿಮಾನ ಇಟ್ಟರೆ, ನಾನು ನನ್ನದು ಒಂದು ಅಭಿಮಾನ ಇಟ್ಟರೆ ಅದರಿಂದ ದುಃಖ ಆಗ್ತದೆ. ಇಲ್ಲದೆ ಹೋದ್ರೆ ನಾವು ದುಃಖ ಏನು ಸುಖ ಏನು ಇದಕ್ಕೇನು ಅರ್ಥ ಇದೆ ಅಂತ ಅದ್ರ ಬಗ್ಗೆ ಒಂದು ಸಂಯಮ ತಾಳಿದ. ಮನಸ್ಸು ನಮ್ಮ ಹತೋಟಿಯಲ್ಲಿದ್ದರೆ ಏನೂ ಆಗೋದಿಲ್ಲ. ಆ ಮನಸ್ಸನ್ನೊಂದು ನಾವು ಗೆಲ್ಲಬೇಕು ಅಂತ ತನ್ನ ಮನಸ್ಸಿಗೆ ತಾನೇ ಒಂದು ಸಮಾಧಾನ ಹೇಳ್ಕೊಂಡ. ಏತಾಂ ಸಮಾಸ್ಥಾಯ ಪರಾತ್ಮನಿಷ್ಠಾಂ. ಬಹಳ ಹಿಂದಿನ ಕಾಲದ ಜ್ಞಾನಿಗಳು ಇದೇ ಮನೋನಿಗ್ರಹವನ್ನೇ ಸಂಪಾದನೆ ಮಾಡಿದ್ರು. ನಾನು ಅದನ್ನೇ ಮಾಡ್ತೇನೆ, ಹರಿಪಾದ ಸೇವಾ ಮಾಡ್ತೇನೆ, ಸಂಸಾರ ದಾಟ್ತೇನೆ ಅಂತ ವಿಚಾರ ಮಾಡಿ ಭೂಮಿ ಮೇಲೆ ಓಡಾಡಿಕೊಂಡು ಅವಮಾನವನ್ನು ಅನುಭವಿಸಿ ಹಾಗೆ ಮುಂದುವರಿತಿದ್ದ. ಎಲ್ಲದಕ್ಕೂ ಅಭಿಮಾನ ಅನ್ನೋದು ಕಾರಣ, ನಾನು ನನ್ನದು ಅನ್ನೋ ಅಟ್ಯಾಚ್ಮೆಂಟ್ ಕಾರಣ ಅನ್ನೋದನ್ನು ತಿಳ್ಕೊಂಡೆ. ಇದನ್ನೆಲ್ಲ ಗಮನಿಸಿದ್ರೆ ನಾವೇನು ಮಾಡಬೇಕು ಸಾಧಕರು ಅಂದರೆ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ತಸ್ಮಾತ್ ಸರ್ವಾತ್ಮನಾರಾಜನ್ ನಿಗ್ರಹಾಣ ಮನೋಧಿಯ. ಮನಸ್ಸನ್ನು ನಿಗ್ರಹಿಸ್ಕೋ ಅಂತ ಉದ್ಧವನಿಗೆ ಕೃಷ್ಣ ಹೇಳಿದ. ಇದು ಭಿಕ್ಷುಗೀತ, ಭಿಕ್ಷುಕನಾದವನು ಹಾಡಿದ ಹಾಡಿದ. ಇದನ್ನು ಕಲಿತ್ರೆ ಅವನು ಯಾವತ್ತೂ ಸುಖ ದುಃಖ ಅನ್ನುವ ದ್ವಂದ್ವಕ್ಕೊಳಗಾಗೋದಿಲ್ಲ. ಇದನ್ನು ಭಿಕ್ಷುಗೀತ ಅಂತ ಕರೀತಾರೆ. ಇನ್ನು ಮುಂದೆ ಈ ಕೃಷ್ಣನ ಪರಂಧಾಮ ಪ್ರಯಾಣ ಅದನ್ನ ನಾವು ನೋಡಬೇಕು. ಸ್ತುತಿ, ನಿಂದೆ ಇದ್ಯಾವುದೂ ಕೂಡ ನಮಗಿರಬಾರದು. ಯಾರು ನಮ್ಮನ್ನು ಪ್ರಶಂಸೆ ಮಾಡಿದರೆ ಅವರಿಂದಲೂ ದೂರ ಇರಬೇಕು, ಯಾರು ನಮ್ಮನ್ನು ನಿಂದನೆ ಮಾಡಿದರೆ ಅದರಿಂದಲೂ ದೂರ ಇರಬೇಕು. ಹೇಗೆ ಸಾಧಕ ಬದುಕಬೇಕು ಅನ್ನೋದನ್ನೆಲ್ಲ ಅಲ್ಲಿ ತಿಳಿಸ್ತಾರೆ. ಕೊನೆಯ 2 ಅಧ್ಯಾಯಗಳಲ್ಲಿ ಯಾದವರಲ್ಲಿ ಪರಸ್ಪರ ಕಲಹ ಆಗಿದ್ದು, ಹಾಗೆ ಭಗವಂತ ಪರಂಧಾಮಕ್ಕೆ ಹೋಗಿದ್ದು, ಇದನ್ನು ನಾವು ನೋಡ್ತೀವಿ. ಮೂವತ್ತನೇ ಅಧ್ಯಾಯದಲ್ಲಿ ಹೀಗಿದೆ. ಪರೀಕ್ಷಿತ್ ಕೇಳಿದ ಶುಕಾಚಾರ್ಯರನ್ನ, ಉದ್ಧವನಿಗೆ ತತ್ವೋಪದೇಶ ಮಾಡಿದ್ನಲ್ಲ ಭಗವಂತ, ಅವನು ಹೊರಟೋದ್ನಲ್ಲ ಬದರಿಕಾಶ್ರಮಕ್ಕೆ. ಭಗವಂತ ಕೊಟ್ಟ ತತ್ವಜ್ಞಾನವನ್ನು ಋಷಿಗಳಿಗೆ ಕೊಡಬೇಕು ಅಂತ ಹೊರಟೋದ. ಮುಂದೆ ಕೃಷ್ಣ ಏನ್ ಮಾಡಿದ? ಅವನ ಆ ದಿವ್ಯ ಸುಂದರ ಶರೀರ ಅಷ್ಟರವರೆಗೆ ಜನರಿಗೆ ಆನಂದ ಕೊಡ್ತಾ ತನ್ನ ವ್ಯಕ್ತಿತ್ವವನ್ನು ಜನರಿಗೆ ಸಂತೋಷ ಕೊಡುವಂತೆ ಅವನು ಇಟ್ಕೊಂಡಿದ್ದ. ಮುಂದೆ ಏನಾಯಿತು? ಎಲ್ಲ ಕಡೆ ಭೂಮಿಯಲ್ಲಿ, ಅಂತರಿಕ್ಷದಲ್ಲಿ ಕೆಟ್ಟ ಉತ್ಪಾತಗಳು, ಅನಿಷ್ಟ ಸೂಚಕ ಘಟನೆಗಳು ನಡೆದು
ಸಭೆಯಲ್ಲಿ ಯಾದವರು ಸಭೆಯಲ್ಲಿ ಕೃಷ್ಣ ಹೇಳಿದ, ಅನೇಕ ಉತ್ಪಾದಗಳು ಕಾಣಿಸ್ತಾ ಇವೆ, ನಾವಿಲ್ಲಿಂದ ಹೊರಟೋಗೋಣ. ಸ್ತ್ರೀಯರು, ಬಾಲಕರು ಇಲ್ಲಿಂದ ಪ್ರಭಾಸ ಕ್ಷೇತ್ರಕ್ಕೆ ನಾವು ಹೋಗೋಣ. ಶಂಖೋದ್ಧಾರ ಕ್ಷೇತ್ರಕ್ಕೆ ಕೆಲವರು ಹೋಗಲಿ, ನಾವು ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಸರಸ್ವತಿ ನದಿ ಹರಿತದೆ, ಅಲ್ಲಿ ಭಗವಂತನ ಆರಾಧನೆ ಮಾಡೋಣ. ಪಿತೃಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ ತರ್ಪಣ ಕೊಡೋಣ, ಅನ್ನ ಸಂತರ್ಪಣೆ ಮಾಡೋಣ, ನಡೀರಿ ಅಂತ ಹೇಳಿದ. ಆ ಎಲ್ಲ ಯಾದವರು ಹಾಗೆ ಆಗಲಿ ಅಂತ ನೌಕೆಗಳನ್ನೆಲ್ಲ ತಗೊಂಡ್ರು, ಸಮುದ್ರವನ್ನು ದಾಟಿದ್ರು. ಪ್ರಭಾಸ ಅಂತ ಕ್ಷೇತ್ರ, ಅದು ದ್ವಾರಕಾದ ಸಮೀಪ, ಅಲ್ಲಿ ಹೋದರು. ಎಲ್ಲ ಥರದ ಮಂಗಳ ಕಾರ್ಯವನ್ನೂ ಮಾಡಿದರು. ಸಾಂಗವಾಗಿ ಏನೇನು ಮಾಡಬೇಕಾಗಿತ್ತೋ ಅದನ್ನೆಲ್ಲ ಮಾಡಿದರು. ಊಟವೂ ಆಯಿತು. ಅದಾದ್ಮೇಲೆ ದಿಷ್ಟ ವಿಭ್ರಂಶಿತ ಧಿಯ ಯಾದವಾಹ ನಷ್ಟಮಂಗಲಾಹ ಪಪುಹು ಮೈರೇಯಕಂ ಮಧು. ಮದ್ಯ ಬೇರೆ ಬೇರೆದಿಂದ ತಯಾರಾಗುವಂಥ ಮದ್ಯ, ಇಲ್ಲಿ ಹೂವಿನಿಂದ ತಯಾರಾಗುವಂಥ ಮದ್ಯ, ಅದನ್ನು ಚೆನ್ನಾಗಿ ಪಾನ ಮಾಡಿದರು. ಅವರೆಲ್ಲ ಮೂಲತಃ ಧೈರ್ಯಶಾಲಿಗಳು, ಸಂಯಮ ಇದ್ದವರು. ಆದರೆ ಅತಿಯಾದ ಮದ್ಯಪಾನ ಮಾಡಿದ್ರಿಂದ ಎಲ್ಲರಿಗೂ ಅಹಂಕಾರ ಮೀರಿತು. ಪರಸ್ಪರ ಅವರಲ್ಲಿ ಏನೋ ಸಂಘರ್ಷ ಆಯಿತು. ಮನಸ್ಸೇ ಕೆಟ್ಟು ಹೋಗಿದ್ರೆ ಒಬ್ಬ ಯಾರೋ ಒಂದು ಎಂಥದೋ ಸ್ವಲ್ಪ ತಪ್ಪಿ ಮಾತಾಡಿದ್ರು, ಅದು ಇನ್ನೊಬ್ಬರಿಗೆ ಸಿಟ್ಟು ಬಂದ್ಬಿಡ್ತದೆ. ಮನಸ್ಸು ಸರಿ ಇದ್ರೆ ಉಳಿದೆಲ್ಲ ನಡೀತದೆ. ಆದ್ರೆ ಇಂಥ ಪರಿಸ್ಥಿತಿ ಬಂತು. ಕೋಪದಿಂದ ಮೈ ಮರೆತರು. ಸಮುದ್ರದ ತೀರದಲ್ಲಿ ಕೈಗೆ ಸಿಕ್ಕ ಆಯುಧಗಳು, ಬಿಲ್ಲು, ಖಡ್ಗ, ಗದೆ ತಗೊಂಡು ಪರಸ್ಪರ ಹೊಡೆದಾಡಿದ್ರು. ಕೆಲವರು ರಥ ಏರಿದ್ರು, ಕೆಲವರು ಆನೆ ಏರಿದ್ರು, ಒಂಟೆ, ಕೋಣ, ಎತ್ತು ಎಲ್ಲರನ್ನೂ ಏರಿದ್ರು. ಇನ್ನು ಕೆಲವರಿಗೆ ಏನೋ ವಾಹನ ಸಿಗದೆ ಇದ್ದಾಗ ಮತ್ತೊಬ್ಬರ ಹೆಗಲ ಮೇಲೆ ಎದ್ದು ಕೂತು ಹಾಗೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂತೂ ಒಂದು ವಾಹನ ಬೇಕಲ್ಲ. ಆಗ ಪ್ರದ್ಯುಮ್ನ, ಸಾಂಬ, ಅಕ್ರೂರ, ಕೃತವರ್ಮ ಅವರೆಲ್ಲ ಪರಸ್ಪರ ಯಾರನ್ನು ಯಾರು ಹೊಡೆದಾಡ್ತಿದ್ದೀವಿ ಅಂತ ಗೊತ್ತಿಲ್ಲ, ಕೈಯಲ್ಲಿ ಆಯುಧ ತಗೊಂಡು ಹೊಡೆದಾಡ್ಲಿಕ್ಕೆ ಶುರು ಮಾಡಿದ್ರು. ಪ್ರದ್ಯುಮ್ನ, ಸಾಂಬ ಇವರೆಲ್ಲ ಕೃಷ್ಣನ ಮಕ್ಕಳು. ಅಕ್ರೂರ ಈ ಭಗವಂತನ ಭಕ್ತ, ಕೃತವರ್ಮ ಬೀಗ, ಅನಿರುದ್ಧ ಮೊಮ್ಮಗ. ಯಾರಿಗೂ ನಾವು ಏನು ಸಂಬಂಧ ಪರಸ್ಪರ ಅನ್ನೋದೇ ಎಚ್ಚರ ಇಲ್ಲದಂತಾಗೋಯ್ತು. ಕೃಷ್ಣನ ಮೋಹ ಅದೊಂದೇ ಸಾಕು, ಭಗವಂತನ ಮಾಯೆ ಒಂದೇ ಸಾಕು. ಇಷ್ಟರ ಮೇಲೆ ಮದ್ಯಪಾನ ಬೇರೆ ಮಾಡಿಬಿಟ್ಟಿದ್ದಾರೆ. ಆ ಯದುಕುಲದ ಬೇರೆ ಬೇರೆ ಕವಲಗಳು, ದಾಶಾರ್ಹರು, ವೃಷ್ಣಿಗಳು, ಅಂಧಕರು, ಭೋಜರು, ಹೀಗೆಲ್ಲ ಸೌಹಾರ್ದವನ್ನು ಮರೆತು ಪರಸ್ಪರ ಓಡಾಡಲಿಕ್ಕೆ ಶುರು ಮಾಡಿದರು. ಕೆಲವು ಕಡೆ ತಂದೆ ಮಕ್ಕಳೇ ಹೋರಾಟ ಮಾಡಿದರು. ಸೋದರರು, ಸೋದರಳಿಯಂದರು, ಮೊಮ್ಮಕ್ಕಳು, ದೊಡ್ಡಪ್ಪ, ಸೋದರ ಮಾವಂದರು, ಮಿತ್ರರು ಪರಸ್ಪರ ಹೊಡೆದಾಡಲಿಕ್ಕೆ ಶುರು ಮಾಡಿದರು. ಎಲ್ಲಿಂದ ತರಬೇಕು ಬಾಣಗಳೆಲ್ಲ ಖಾಲಿಯಾಗಿ ಹೋದವು. ಬಿಲ್ಲುಗಳೆಲ್ಲ ಹಗ್ಗ ಕರ್ಕೊಂಡು ಮೂಲೆ ಗುಂಪಾದವು. ಹಾಗಾದ್ರೆ ಏನು ಮಾಡಬೇಕು? ಅಲ್ಲೇ ಆನೆ ಹುಲ್ಲು ಅಂತ ಏರಕ ಅಂತ ಬೆಳೆದಿತ್ತಲ್ಲ, ಅದನ್ನು ತೊಗೊಂಡ್ರು. ಅದನ್ನ ಹಿಂದೆ ನಾವು ಇದೇ ಅಧ್ಯಾಯದಲ್ಲಿ ನಿನ್ನೆಲ್ಲ ಮೊನ್ನೆ ನೋಡಿದ್ದೇವೆ. ಸಾಂಬ ಅಂತ ಕೃಷ್ಣನ ಮಗ ಇದ್ದ, ಅವನಿಗೊಂದಿಷ್ಟು ಸ್ತ್ರೀವೇಷ ಹಾಕಿ ಮುನಿಗಳು ಮುಂದೆ ತೊಗೊಂಡು ಹೋಗಿ ನಿಲ್ಲಿಸಿದ್ರು. ಈ ಹೆಂಗಸು ಗರ್ಭಿಣಿಯಾಗಿದ್ದಾಳೆ, ಏನು ಹೆರ್ತಾಳೆ ಹೇಳ್ರಿ ಅಂತ. ಕುಚೋದ್ಯ. ಆ ಮುನಿಗಳಿಗೆ ಸಿಟ್ಟು ಬಂದು ಒಂದು ಒನಕೆ ಹೆರ್ತಾಳೆ, ಆ ಒನಕೆಯಿಂದ ನಿಮ್ಮ ಕುಲ ನಾಶ ಆಗ್ತದೆ ಶಾಪ ಕೊಟ್ಟುಬಿಟ್ಟಿದ್ರು. ಆ ಒನಕೆಯನ್ನೆಲ್ಲ ತೊಗೊಂಡೋಗಿ ಪುಡಿ ಮಾಡಿ ಸಮುದ್ರಕ್ಕೆ ಹಾಕಿದ್ರು. ಆ ಪುಡಿಗಳಿಂದ ಈ ಏರಕ ಅಂತ ಒಂದು ಜೊಂಡು ಹುಲ್ಲು ಅದು ಬೆಳೆದಿತ್ತು. ತುಂಬ ತೀಕ್ಷ್ಣವಾಗಿರ್ತದೆ. ಒಂದು ಕಬ್ಬಿನ ಗರಿಯೇ ಎಷ್ಟು ತೀಕ್ಷ್ಣವಾಗಿರ್ತದೆ ನಮ್ಗೆ ಗೊತ್ತು. ಇದಂತೂ ಡಬ್ಬಳದಂತೆ, ಖಡ್ಗದಂತೆ ಇರ್ತದೆ. ಅದನ್ನೇ ತಗೊಂಡು ಹೊಡೆದಾಡ್ಲಿಕ್ಕೆ ಶುರು ಮಾಡಿದರು. ನೈಸರ್ಗಿಕವಾಗಿ ಅದೊಂದು ಹುಲ್ಲು ಮಾತ್ರ. ಆದರೆ ವಜ್ರಕಲ್ಪಾಶ್ಯ ಭವನ್, ತಾವು ಸಂಹಾರ ಆಗಬೇಕಾಗಿತ್ತು. ಒಬ್ಬೊಬ್ಬರ ಕೈಗೂ ಅದು ಬಂದಾಗ ಅದು ವಜ್ರಾಯುಧ ಆಗಿ ಹೋಯ್ತು ಭಗವಂತನ ಮಹಿಮೆಯಿಂದ. ಅದನ್ನೇ ತೊಗೊಂಡು ಹೊಡೆದಾಡಿದ್ರು. ಕೃಷ್ಣ ಬಂದ, ಬಿಡ್ರು ಅಂತ ಹೇಳಲಿಕ್ಕೆ ಬಂದ. ಹೇಳಲಿಕ್ಕೆ ಬಂದ ಅವನ್ನೇ ಹೊಡೆದ್ರು ಯಾರೋ ಕೆಲವರು. ಇಷ್ಟು ದಿವಸ ಯದುಕುಲವನ್ನು ಕಾಪಾಡ್ತಿದ್ದ ರಾಕ್ಷಸರಿಂದ, ಜರಾಸಂಧನಿಂದ, ಅವನ್ನೇ ಹೊಡೆದು ಬಿಟ್ರು. ಬಲರಾಮ ಬಂದವನು ಬಲರಾಮನಿಗೆ ಎಚ್ಚರ ಇರಲಿಲ್ಲ ಇವ್ರಿಗೆ, ಅವನ್ನೂ ಹೊಡೆದ್ರು. ಬಲರಾಮ ಕೃಷ್ಣನಿಗೂ ಸಿಟ್ಟು ಬಂತು. ಅವರು ಅಲ್ಲಿ ಎಲ್ಲ ಕಡೆ ಓಡಾಡಿ ಆನೆ ಹುಲ್ಲನ್ನು ಕಿತ್ಕೊಂಡು, ಏರಕ ಅಂತಾರೆ, ಅದನ್ನೇ ಕಿತ್ಕೊಂಡು ಎಲ್ಲರನ್ನೂ ಹೊಡೆದು ಹಾಕಿದ್ರು. ಒಂದು ಕಡೆ ಕೃಷ್ಣನ ಮಾಯೆ, ಒಂದು ಕಡೆ ಮುನಿಗಳ ಶಾಪ, ಮತ್ತೊಂದು ಕಡೆ ಗಾಂಧಾರಿಯ ಶಾಪ. ನಿನ್ನ ಕುಲ ಎಲ್ಲ ಹಾಳಾಗಿ ಹೋಗ್ಲಿ ಶಾಪ ಕೊಟ್ಟಿದ್ಲು. ಅಂತೂ ಅವರೆಲ್ಲ ತಮ್ಮ ಪರಾಕ್ರಮ ಕಳ್ಕೊಂಡಿದ್ರು, ನೈತಿಕ ಶಕ್ತಿ ಕಳ್ಕೊಂಡಿದ್ರು. ಸ್ಪರ್ಧೆ, ಕೋಪ, ಸ್ಪೃಧಾ, ಕ್ರೋಧ, ಕ್ಷಯಂ ನಿನ್ನೆ, ವೈಣವ ಅಗ್ನಿ ಯಥಾವನಂ.
ದೊಡ್ಡ ಕಾಡು, ಬಿದಿರಿನ ಕಾಡು. ಆ ಬಿದಿರುಗಳು ಪರಸ್ಪರ ತಿಕ್ಕಿ ಅಲ್ಲಿ ಕಿಡಿ ಹೊತ್ತಿ ಇಡೀ ಕಾಲೆಲ್ಲ ನಷ್ಟ ಆಗುವಂತೆ ಆಗೋಯ್ತು. ಇಡೀ ವಂಶವೇ ನಷ್ಟ ಆಗೋಯ್ತು. ಎದುರುಗಡೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಷ್ಟ ಆಗಿ ಹೋದ್ರು. ಆಗ ಕೃಷ್ಣ ಅನ್ಕೊಂಡ, ಈ ಕೌರವರನ್ನ ಪಾಂಡವರು ಯುದ್ಧ ಆದ್ಮೇಲೆ ಒಂದಿಷ್ಟು ಭೂಭಾರ ಉಳಿದಿತ್ತು, ಅದೆಲ್ಲ ಈಗ ಹೋಯ್ತು ಅಂದ್ಕೊಂಡ. ಭಾರಂ ಭುವೋ ಹರ ಯದೂತ್ತಮ ವಂದನಂತೆ ಅಂತ ಆತ ಗರ್ಭದಲ್ಲಿದ್ದಾಗ ಬ್ರಹ್ಮಾದಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ರು. ಇಲ್ಲಿ ಬಾರಪ್ಪ, ಈ ಭೂಮಿಯ ಭಾರ ಪರಿಹಾರ ಮಾಡುವುದು ಕೇಳ್ಕೊಂಡಿದ್ರು ಅವರು. ಆ ಭೂಮಿಯ ಭಾರ ಎಲ್ಲ ಈಗ ಪರಿಹಾರ ಆಯ್ತು. ಈಗ ಅವನಿಗೆ 107ನೇ ವರ್ಷ ಬಂದಿತ್ತಂತೆ. ತಾತ್ಪರ್ಯ ನಿರ್ಣಯ ಅದನ್ನು ಹೇಳ್ತದೆ. ದುರ್ಯೋಧನ ಬಿದ್ದಾಗಲೇ ಕಲಿಯುಗ ಕಾಲಿಟ್ಟಿತ್ತು. ಮುಂದೆ 36 ವರ್ಷ ಕೃಷ್ಣ ತಾನಿದ್ದ. 70 + 36 70 ವರ್ಷ ಆಗಿತ್ತು ಅವನಿಗೆ ಕುರುಕ್ಷೇತ್ರದ ಯುದ್ಧ ನಡೆದಾಗ. ಅಂತೂ ಕೃಷ್ಣ ಇದ್ದಾಗ ನಡೀತಿತ್ತು. ಆದರೂ ಈ ಯಾವ್ಯಾವ ಕಾಲಕ್ಕೆ ಏನೇನು ಆಗ್ಬೇಕಲ್ಲ, ಅನ್ಯಾಯಗಳು ನಡಿಬೇಕು. ಅವನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ನ್ಯಾಯ ನಡೀಬೇಕು. ಭೂಮಿ ಮೇಲೆ ಯಾದವರು ಪಾಂಡವರು ಅಂತ ಸಜ್ಜನರೇ ಕೊನೆ ಕಾಲಕ್ಕೂ ಇರೋದಾದ್ರೆ ಮತ್ತೆ ನಮಗೇನೋ ಒಂದಿಷ್ಟು ಅವಕಾಶ ಅಂತ ದುರ್ಜನರು ಕೇಳ್ತಾರೆ, ಮತ್ತೆ ಅವ್ರಿಗೊಂದಿಷ್ಟು ಅವಕಾಶ ಕೊಡ್ಬೇಕಲ್ಲ. ಅದಕ್ಕಾಗಿ ಪ್ರಭಾಸಕ್ಕೆ ಕರ್ಕೊಂಡು ಹೋದ ಎಲ್ಲರನ್ನು. ಭಾಗವತ ತಾತ್ಪರ್ಯದಲ್ಲೂ ಕೂಡ ಅದನ್ನ ವರ್ಣನೆ ಮಾಡಿದ್ದಾರೆ. ತನ್ನ ಜೊತೆಗೆ ಹೋಗಿಬಿಡ್ಲಿ, ತಾನಿಲ್ಲದೆ ಹೋದಾಗ ಇವ್ರೇನಾದ್ರು ಅನ್ಯಾಯ ಮಾಡಿದ್ರೆ ಇವ್ರನ್ನ ತಡೆಯೋರು ಯಾರು? ತಾನೇ ಇದ್ರೆ ಎಲ್ಲನೂ ನನ್ನ ಜೊತೆಗೆ ಈಗ ಮುಗಿಸಿಬಿಟ್ರೆ, ವ್ಯವಹಾರ ಕ್ಲೋಸ್ ಮಾಡಿಬಿಟ್ರೆ ಸರಿ ಆಗ್ತದೆ ಅಂತ ಆಲೋಚನೆ ಮಾಡಿದ್ರು. ನೀವು ನಮ್ಮ ಮನೆಯಲ್ಲಿ ಮರಣ ಹೊಂದೋದೇನಿದೆ ಅದಕ್ಕಿಂತ ಯಾವ್ದಾದ್ರು ಪುಣ್ಯಕ್ಷೇತ್ರದಲ್ಲಿ ಮರಣ ಹೊಂದೋದು ಯೋಗ್ಯ. ನಾವಿರುವುದೇ ಪುಣ್ಯಕ್ಷೇತ್ರದಲ್ಲಿ ಇದ್ರೆ ಅಲ್ಲೂ ಕೂಡ ಮತ್ತೆ ಮನೆಯಲ್ಲಿ ಮರಣ ಹೊಂದಬಾರದು. ಸ್ವಲ್ಪ ಬೇರೆ ಕ್ಷೇತ್ರಕ್ಕೆ ಅಲ್ಲಿ ಹೋಗ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಈ ದ್ವಾರಕಾ ಅನ್ನೋದು ಪುಣ್ಯಕ್ಷೇತ್ರವೇ. ಅವ್ರನ್ನ ಅಲ್ಲಿಂದ ಪ್ರವಾಸ ಕರ್ಕೊಂಡು ಹೋಗಿದ್ದೆ. ಅಲ್ಲೇ ಮರಣ ಆಗಿಬಿಡ್ಲಿ ಎಲ್ಲಾರ್ದು ಇವ್ರದ್ದು ಅಂತ. ಶಾಪದೋಷ, ಕೃಷ್ಣನ ಮಾಯೆ, ಮೋಹ ಅಂತೂ ಇವರೆಲ್ಲರಿಗೂ ಈ ಥರದ ಮೋಹ ಬಂತು. ಪರಸ್ಪರ ಅವರು ಅಲ್ಲಿ ಹೊಡೆದಾಡಿ ಸತ್ತು ಹೋದರು. ಸಮುದ್ರದ ತೀರದಲ್ಲಿ ಬಲರಾಮ ಕೂತ್ಕೊಂಡಿದ್ದ. ಅವನು ಅಲ್ಲಿಂದ ಒಂದು 1000 ಹೆಡೆಯ ಬಿಳಿಯ ಸರ್ಪದ ರೂಪದಿಂದ ಸಮುದ್ರಕ್ಕೊಳ ಹೊರಟೋಗಿಬಿಟ್ಟ. ಅಣ್ಣ ಹೋಗಿದ್ದನ್ನು ಗಮನಿಸಿದ. ಈ ಭಗವಂತ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಬಂದು ಕೂತ್ಕೊಂಡ. ಆಗಲೂ ಅವನಿಗೆ 4 ಭುಜ. ಅವನು ಮೈಯ ಬೆಳಕೆ ಎಲ್ಲ ಕಡೆ ಶೋಭಿಸ್ತಾ ಇತ್ತು. ಪೀತಾಂಬರ ಹುಟ್ಟಿದ್ದ. ಮುಖದಲ್ಲಿ ಅದೇ ಮಂದಹಾಸ. ಇದನ್ನೆಲ್ಲ ಓದಿದ್ರೆ ಎಷ್ಟು ಆಶ್ಚರ್ಯ ಅನ್ನಿಸ್ತದೆ. ಬಂಧುಗಳೆಲ್ಲ ಸತ್ತು ಹೋದ್ರು ಅಂತ ಏನಾದ್ರು ದುಃಖಿಸಿದ್ನ? ಕೌರವರು ಪಾಂಡವರು ಯುದ್ಧದಲ್ಲಿ ಯಾವ ಮಂದಹಾಸ ಇತ್ತು? ಗೋಪಸ್ತ್ರೀಯರ ಜೊತೆ ರಾಸಕ್ರೀಡೆ ಆಡುವಾಗ ಯಾವ ಮಂದಹಾಸ ಇತ್ತು? ಅದೇ ಮಂದಹಾಸ ಈಗಲೂ ಇತ್ತು. ಇದು ಆಶ್ಚರ್ಯ. ಸುಂದರ ಸ್ಮಿತ ವಕ್ರಾಬ್ಜಂ, ಕಮಲದಂತೆ ಹೊಳೆಯುವ ಕಣ್ಣು, ಬಂಗಾರದ ಆಭರಣಗಳು, ಪಾಂಚಜನ್ಯ, ಸುದರ್ಶನ ಮೊದಲಾದ ಆಯುಧಗಳು, ದೇವತೆಗಳು ಅವರೆಲ್ಲ ಅವನ ಸೇವೆಗೆ ಬಂದಿದ್ರು. ಎಡ ತೊಡೆಯ ಮೇಲೆ ಬಲಗಾಲನ್ನ ಇಟ್ಕೊಂಡಿದ್ದ. ಆ ಥರ ಬಲಗಾಲಿಟ್ಟು ಅಲ್ಲಿ ಕೂತ್ಕೊಂಡಿದ್ದ. ಹಿಂದೆ ಒನಕೆ ಪುಡಿ ಪುಡಿ ಆಗಿತ್ತಲ್ಲ, ಅಲ್ಲೊಂದು ಚೂರು ಉಳಿದಿತ್ತಲ್ಲ, ಅದನ್ನೊಂದು ಮೀನು ನುಂಗಿತ್ತು. ಅದನ್ನೊಬ್ಬ ಬೇಡ್ರವನು ತಗೊಂಡಿದ್ದ. ಅದನ್ನು ತನ್ನ ಬಾಣಕ್ಕೆ ರೆಡಿ ಮಾಡ್ಕೊಂಡು ಅವನು ಕಾಯ್ತಾ ಕೂತಿದ್ದ. ಅವನೆಲ್ಲೋ ದೂರದಿಂದ ನೋಡಿದ. ಅದ್ಯಾವುದೋ ಒಂದು ವೃಕ್ಷದ ಪಕ್ಕದಲ್ಲಿ ಒಂದು ಸ್ವಲ್ಪ ಏನೋ ಕೆಂಪೊಂದು ಏನೋ ಕಾಣಿಸ್ತಿದೆ, ಏನೋ ಜಿಂಕೆ ಮುಖವೋ ಏನೋ ಇದ್ದಿರಬೇಕು ಅಂತ ತಿಳ್ಕೊಂಡ. ಅವನು ಬಾಣ ತಗೊಂಡು ಹೊಡೆದೇ ಬಿಟ್ಟ. ಬಂದು ನೋಡಿದರೆ ಪರಮಪುರುಷ ಕೃಷ್ಣ ಅವನ ಕಾಲಿಗೆ ಬಾಣ ನಾಟಿದೆ. ಸಂಕಟಪಟ್ಟ. ನಾನು ಪಾಪಿ, ಇಂಥ ತಪ್ಪು ಕೆಲಸ ಮಾಡಿದೆ, ನಾನು ಕ್ಷಮಿಸು ಅಂತ ಕೇಳ್ಕೊಂಡು. ನಿನ್ನಂಥವನು ಸ್ಮರಣೆಯಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಅಂತ ಹೇಳ್ತಾರೆ. ನಾನಿಂಥ ತಪ್ಪು ಮಾಡಿಬಿಟ್ಟೆ ನಿನಗೆ, ನಾನು ಈ ಪಾಪಿ, ನನ್ನನ್ನು ಒಂದು ಕೊಂದುಬಿಡು ಅಂದ. ಈ ಜರ ವ್ಯಾಧ, ಇವನ ಹೆಸರು ಜರ ಅಂತ ಹೇಳಿ. ಅವನು ಯಾರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಮಾಡ್ತಾರೆ.
ಇವನು ಈ ಭೃಗುಮುನಿ ಹಿಂದೆ ಈ ತ್ರಿಮೂರ್ತಿಗಳನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಹೋಗಿದ್ದ. ಆಗ ಭಗವಂತನ ಪಾದಕ್ಕೆ ಒದ್ದಿದ್ದ. ಅದರ ಪಾಪದಿಂದ ಅವನಿಗೆ ಇಂಥದೊಂದು ಜನ್ಮ ಬಂದಿತ್ತಷ್ಟೆ, ಹೊರತು ಬೇರೆ ಏನು ಕಾರಣ ಅಲ್ಲ. ಆದ್ರಿಂದ ಆ ಭಗವಂತನಿಗೆ ಬಾಣ ಪ್ರಯೋಗ ಮಾಡಿಬಿಟ್ಟಿದ್ದ. ಅವನು ಯಾರು ಅಂದ್ರೆ, ಬೇರೆ ಬೇರೆ ಕಡೆ ಹೀಗೆಲ್ಲ ಕಥೆ ಕೇಳಿ ಬರ್ತದೆ. ವಸುದೇವನ ಮಗನೇ ಅವನು ಒಬ್ಬ, ಕೃಷ್ಣನಿಗೆ ಸಹೋದರನೇ ಆಗಬೇಕು ಅಂತ. ದೊಡ್ಡ ಬಿಲ್ಗಾರ ಅವನು. ಇದನ್ನ ಆ ಬಿಲ್ಲಿನ ಒಂದು ಕಬ್ಬಿಣ ತುಣುಕನ್ನು ಒಂದು ಬಾಣಕ್ಕೆ ಸಿಕ್ಕಿಸ್ಕೊಂಡು ಅದನ್ನು ಕಾದಿದ್ದ. ಅಂತೂ ಆ ಬಾಣವನ್ನೇ ಇವನ ಮೇಲೆ ಪ್ರಯೋಗ ಮಾಡಿದ್ದ. ಪಾದಪ್ರಹಾರ ದೋಷೇಣ ಭೃಗುಂ ವ್ಯಾಧತಾಂ ಗತಂ. ಅಂತೂ ಮೂಲತಃ ಋಷಿಯೇ, ಅದರಿಂದ ತುಂಬಾ ಸಂಕಟಪಟ್ಟ, ಈಗ ನಾನು ಮಾಡಿದೆ ಅಂತ ಹೇಳಿ. ಆದ್ರಿಂದ ಈಗ ಅವನು ಮಾಡಿದ್ದು ಒಂದು ಸಣ್ಣ ಪಾಪವೇ. ಭಗವಂತನಿಗೆ ಬಾಣ ಪ್ರಯೋಗ ಮಾಡೋದು ನಮ್ಮ ದೃಷ್ಟಿಯಲ್ಲಿ ದೊಡ್ಡದಿರಬಹುದು, ಆದ್ರೆ ಅವನ ಜ್ಞಾನಿ ಆದ್ದರಿಂದ ಅವನಿಗದು ಬಹಳ ದೋಷ ಏನು ಕಾಣಲಿಲ್ಲ. ಭಗವಂತ ಅವನಿಗೆ ಸಮಾಧಾನ ಹೇಳಿದ. ಸಮಾಧಾನ ಹೇಳಿ ಅವನನ್ನ ಸದ್ಗತಿಗೆ ಕಳಿಸಿದ. ಒಂದು ವಿಮಾನವೇ ಬಂತು ಸ್ವರ್ಗದಿಂದ, ಅದರಲ್ಲೇ ಬೇಡನನ್ನು ಕಳಿಸಿಬಿಟ್ಟ, ನೀವು ಹೋಗು, ನಿನ್ನ ಸದ್ಗತಿ ಆಗಲಿ ಅಂತ ಹೇಳಿ. ಇದು ತಾತ್ಪರ್ಯ ನಿರ್ಣಯದಲ್ಲಿ ನಮ್ಗೆ ಕಾಣಿಸುವಂತಹ ವಿಚಾರ. ಯಸ್ಯಾತ್ಮಯೋಗ ರಚಿತಂ ನವಿದುರು ವಿರಿಂಚ ರುದ್ರಾದಯ. ಬ್ರಹ್ಮ ಮೊದಲಾದ ದೇವತೆಗಳಿಗೂ ಕೂಡ ನಿನ್ನ ಮಹಿಮೆ ಪೂರ್ಣವಾಗಿ ತಿಳಿಯುವಂಥದ್ದಲ್ಲ, ನಮ್ಮಂಥವ್ರಿಗೆ ಏನು ಮಹಿಮೆ ತಿಳಿತದೆ ಅದು, ನೀನು ನನ್ನ ಕ್ಷಮಿಸಬೇಕು ಅಂತೆಲ್ಲ ಕೇಳ್ಕೊಂಡ್ರು. ಇವನು ಆಶೀರ್ವಾದ ಮಾಡಿದ. ಇತ್ಯಾದಿಷ್ಟೋ ಭಗವತ ಕೃಷ್ಣೇನ ಪರಿಕ್ರಮ್ಯ ತಮ್ನತ್ವ ವಿಮಾನೇನ ದಿವಂಜಯೋ. ಭಗವಂತನಿಗೆ 3 ಬಾರಿ ಪ್ರದಕ್ಷಿಣೆ ಮಾಡಿ ತನಗಾಗಿ ಬಂದಿದ್ದ ವಿಮಾನವನ್ನು ಏರಿ ಅವನು ಹೊರಟೋದ. ಈ ಕಡೆ ಕೃಷ್ಣನನ್ನು ಹುಡುಕಾಡಿದ ದಾರುಕ, ಅವನು ಸಾರಥಿ. ಅದು ನೋಡಿದ್ರೆ ಎಲ್ಲಿದ್ದಾನೆ ಕೃಷ್ಣ ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಕೃಷ್ಣ ಒಂದು ತುಳಸಿ ಮಾಲೆ ಹಾಕೊಂಡಿದ್ದ, ಅದರ ಸುಗಂಧ ಅಲ್ಲಿ ಬರ್ತಿತ್ತು. ಅದನ್ನ ತಿಳ್ಕೊಂಡು ಇಲ್ಲಿ ಬಂದ. ಅದಕ್ಕೆ ಎದುರಾಗಿ ಬಂದು ನೋಡಿದ್ರೆ ಅಲ್ಲಿ ಕೂತಿದ್ದಾನೆ ಕೃಷ್ಣ. ರಸದಿಂದ ಕೆಳಗೆ ಇಳಿದು ನೋಡ್ತಾನೆ ಆ ದಾರುಕ. ನಿನ್ನ ಪಾದಕಮಲ ನಂಗೆ ಸಿಗಲಿಲ್ಲ, ಎಲ್ಲಿ ಹೋದಿ ಅಂತ ಹುಡುಕಾಡ್ತಾ ಇದ್ದೆ, ಅದಕ್ಕಾಗಿ ಇಲ್ಲಿ ಬಂದೆ ಅಂತ. ಆಗ ಕೃಷ್ಣ ಅವನಿಗೆ ಹೇಳಿದ, ನೀನಿನ್ನ ದ್ವಾರಕೆಗೆ ಹೋಗು, ಇದನ್ನೆಲ್ಲ ಅಲ್ಲಿ ಅಳಿದು ಉಳಿದ ಕೆಲವು ಬಂಧುಗಳಿದ್ದಾರೆ, ಅವರಿಗೆಲ್ಲ ತಿಳಿಸು, ಎಲ್ಲರೂ ಸತ್ತು ಹೋದ್ರು ಅನ್ನೋದನ್ನ ತಿಳಿಸು. ಮುಂದೆ ಅರ್ಜುನ ಬರುವವನಿದ್ದಾನೆ ಇಂದ್ರಪ್ರಸ್ಥದಿಂದ, ಅವನ ಜೊತೆಗೆ ಇರುವ 16,100 ಮಂದಿ ಪತ್ನಿಯರು, ಅವರೆಲ್ಲ ಹೋಗುವಂತೆ ಹೇಳು. ದಾರುಕ ಅವನಿಗೆ ಪ್ರದಕ್ಷಿಣೆ ಮಾಡಿದ, ನಮಸ್ಕಾರ ಮಾಡಿದ. ಅಲ್ಲಿಂದ ದ್ವಾರಕೆ ಕಡೆಗೆ ಅವನು ಹೊರಟೋದ. ಆ ಅಶ್ವತ್ಥ ಮೂಲಕ್ಕೆ ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳು ಬಂದರು. ಕೃಷ್ಣ ಪರಂಧಾಮಕ್ಕೆ ಹೊರಟಿದ್ದ, ಅದಕ್ಕೆ ಅವರು ಸಾಕ್ಷಿ ಆಗ್ಲಿಕ್ಕೆ ಬಂದರು. ಮೇಲೆ ಹೂ ಮಳೆ ಕರೆದರು. ಸಂಯುಜ್ಯಾತ್ಮನಿ ಚಾತ್ಮಾನಂ ಭವಂ ಪಿತಾಮಹಂ ದೀಕ್ಷೆ. ಇಲ್ಲಿ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳಿಗೆ ಅನುಸಾರವಾಗಿ ಅವನಿಗೆ ಜಡವಾದ ಶರೀರ ಇಲ್ಲ, ನಿಮ್ಮಂತೆ ತಂದೆ ತಾಯಿಯಿಂದ ಹುಟ್ಟಿದ ಶರೀರ ಇಲ್ಲ. ಮೂಲ ರೂಪದಲ್ಲಿ ಹೇಗೆ ಶರೀರ ಇರ್ತದೋ ಅದೇ ಶರೀರ ಇಲ್ಲಿರ್ತದೆ. ಆದರೆ ಹೋದಂದ್ರೆ ಎಲ್ಲಿ ಹೋಗಬೇಕು ದೇವ್ರನ್ನ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಅಲ್ಲೊಂದು ಜಡವಾದ ಶರೀರವನ್ನು ತಂದಿಟ್ಟಿದ್ದ. ಹೋಗುವಾಗ ತಂದಿಡುವುದಂದ್ರೆ ಎಲ್ಲಿಂದ ತಯಾರು ಮಾಡಿಸಿ ತಂದಿಟ್ಟದ್ದಲ್ಲ. ಅವನು ಅಪೇಕ್ಷೆ ಪಟ್ಟರೆ ಕ್ಷಣ ಮಾತ್ರದಲ್ಲಿ ಒಂದು ಜಡ ಶರೀರ ಅಲ್ಲಿತ್ತು, ಅದು ಅವನಂತಾನೆ ಕಾಣಿಸ್ತಿತ್ತು. ಕೃಷ್ಣ ಈ ತಾನೇ ಸತ್ತು ಬಿದ್ದಿದ್ದಾನೇನೋ ಅನ್ನುವಂತೆ ಕಾಣಿಸ್ತಿತ್ತು. ಅರ್ಜುನ ಬಂದು ಅದಕ್ಕೆ ಮುಂದೆ ಉತ್ತರ ಕ್ರಿಯೆ ಮಾಡಿದ್ದ. ಅಂತೂ ವೈಕುಂಠ ಲೋಕಕ್ಕೆ ಅಲ್ಲಿಂದ ಹೊರಟೋದ. ಆಕಾಶದಲ್ಲಿ ಹೂ ಮಳೆ ಕರೆಯಿತು. ಇಂದ್ರಾದಿ ದೇವತೆಗಳಿಗೆ ದೊಡ್ಡ ವಿಸ್ಮಯ ಅದು. ಭಗವಂತ ಹೀಗೆ ಬಂದು ಅವತಾರ ಮಾಡೋದನ್ನು ಅವರು ನೋಡಿದ್ರು, ಹೀಗೆ ಅವತಾರ ಪರಿಸಮಾಪ್ತ ಆಗೋದನ್ನು ಅವರು ನೋಡ್ತಿದ್ದಾರೆ. ಇಲ್ಲಿ ತಾತ್ಪರ್ಯ ನಿರ್ಣಯ ಏನು ಹೇಳ್ತದೆ? ತನ್ನ ಲೋಕಕ್ಕೆ ಹೋದ್ನಲ್ಲ, ಈ ಕೃಷ್ಣನ ಮಂತ್ರವನ್ನು, ಕೃಷ್ಣನ ಧ್ಯಾನ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಫಲ ಕೊಡ್ಲಿಕ್ಕೆ ಅಂತ ಈ ಜಗತ್ತಿನಲ್ಲಿ ಭೂಲೋಕದಲ್ಲಿ ಇನ್ನೂ ಒಂದು ಅದೃಶ್ಯವಾದ ರೂಪ ಹೊಂದಿದೆ. 2ನೇ ರೂಪದಿಂದ ಸೂರ್ಯಮಂಡಲದಲ್ಲಿದ್ದಾನೆ, 3ನೇ ರೂಪದಿಂದ ಶಿವನ ಪೂಜಾ ಸ್ವೀಕಾರ ಮಾಡ್ತಾ ಮತ್ತೊಂದು ಕಡೆ ಇದ್ದಾನೆ, 4ನೇ ರೂಪದಿಂದ ಬ್ರಹ್ಮನ ಪೂಜಾ ಸ್ವೀಕಾರ ಮಾಡ್ತಾ ಇದ್ದಾನೆ. 5ನೇ ರೂಪ ಮುಂದೆ ಹೋಗಿ
ಆ ಮೂಲ ರೂಪದಲ್ಲಿ ಲೀನ ಆಗಿ ಹೋಯಿತು. ಬ್ರಹ್ಮಾದಿ ದೇವತೆಗಳೆಲ್ಲ ಅವನ ಪರಂಧಾಮ ಪ್ರಯಾಣವನ್ನು ನೋಡಿ ಭಾರಿ ಆನಂದಪಟ್ಟರು, ಅದನ್ನ ಅವರು ವಿಜೃಂಭಿಸಿದರು. ಕೃಷ್ಣನ ಅಂತಿಮ ಯಾತ್ರೆ ಇದು, ಪರಂಧಾಮ ಪ್ರವೇಶ. ಇದನ್ನ ಏಕಾಗ್ರ ಚಿತ್ತನಾಗಿ ಪ್ರಾತಃ ಕಾಲದಲ್ಲಿ ಒಂದಿಷ್ಟು ನೆನಪು ಮಾಡ್ಕೋಬೇಕು. ಹಾಗೆ ಮಾಡಿದರೆ ಅವನಿಗೂ ಸದ್ಗತಿ ಆಗ್ತದೆ. ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಎಷ್ಟೋ ಸರಿ ಹೇಳಿದ್ದೀನಿ ಅದನ್ನು. ಈಗ ಏಕಾಂಗಿಯಾಗಿ ಅಲ್ಲಿ ಕೂತಿದ್ನಲ್ಲ, ಅಲ್ಲಿದ್ದವ್ರು ಯಾರು? ಆ ಜರ ಅನ್ನೋ ಒಬ್ಬ ಬೇಡ, ರುಕ್ಮಿಣಿ ಇಲ್ಲ, ಅವನ ಜೊತೆ ಪ್ರಣಯ ಕಲಹ ಮಾಡಿದ ರುಕ್ಮಿಣಿ ಇಲ್ಲ, ರುಕ್ಮಿಣಿ ಜೊತೆಗೆ ಸ್ಪರ್ಧೆ ಮಾಡಿದ ಸತ್ಯಭಾಮೆ ಇಲ್ಲ, ಉಳಿದ 6 ಜನ ಮಹಿಷಿಯರಿಲ್ಲ, 16,100 ಜನ ಇಲ್ಲ, ಕುಬ್ಜ ಇಲ್ಲ, ಆತನ ಜೊತೆ ರಾಸಕ್ರೀಡೆ ಮಾಡಿದ 1000 ಜನ, ಲಕ್ಷಾಂತರ ಜನ ಅಪ್ಸರ ಸ್ತ್ರೀಯರು ಯಾರೂ ಇಲ್ಲ. ತಂದೆ ಇಲ್ಲ, ತಾಯಿ ಇಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಅಣ್ಣ ಇಲ್ಲ, ಯಾರೂ ಇಲ್ಲ. 2 ತಂದೆಯಂದಿರಿದ್ರು, 2 ತಾಯಂದಿರಿದ್ರು, ಅವ್ರು ಯಾರೂ ಇರಲಿಲ್ಲ ಆ ಕಾಲದಲ್ಲಿ. ಅವನಿಗೆ ಸಮಾಧಾನ ಹೇಳಿಕ್ಕೆ ಯಾರೂ ಇದ್ದಿಲ್ಲ, ಇದ್ದವನೊಬ್ಬ ಬೇಡ್ರು. ಅವನು ದೂರದಿಂದ ಬಂಧು, ಕೆಲವು ವಿಚಾರ ಸರಣಿಗಳ ಪ್ರಕಾರ. ಮತ್ತೊಂದು ಪ್ರಕಾರ ಮತ್ತೊಬ್ಬ ಯಾರೋ, ಅಂತೂ ಒಬ್ಬ ಭಕ್ತ, ಅವನೊಬ್ಬ ಇದ್ದ ಅಷ್ಟೇ. ಇದು ಕೃಷ್ಣನೇ ಇಲ್ಲಿ ಹುಟ್ಟಿ ಬಂದ್ರು, ರಾಮನೇ ಇಲ್ಲಿ ಹುಟ್ಟಿ ಬಂದ್ರು, ಸಂಸಾರ ಇರೋದು ಹೀಗೆ. ಕೊನೆ ಕಾಲಕ್ಕೆ ಮನುಷ್ಯ ಏಕಾಂಗಿಯಾಗೇ ಇರ್ತಾನೆ, ಅವನು ಏಕಾಂಗಿಯಾಗೇ ಪ್ರಯಾಣ ಮಾಡ್ಬೇಕಾಗ್ತದೆ. ಒಂದ್ ವೇಳೆ ಅವ್ರು ಅಲ್ಲಿ ಇದ್ರೂ ಕೂಡ ಇವನ್ ಜೊತೆಗೆ ಅವ್ರೇನು ಬರುವಂಗಿದ್ದಾರೆ ಅದೇನಿಲ್ವಲ್ಲ, ಎಲ್ಲರೂ ಅಲ್ಲಿ ಇರ್ತಾರೇನು ನಿಶ್ಚಿತ ಇಲ್ಲ. ಇದ್ರೂ ಕೂಡ ಇವರೇನು ಅವ್ರ ಜೊತೆ ಬರೋದಿಲ್ಲ. ಇದು ಆ ಪರಂಧಾಮ ಯಾತ್ರೆ ಇದ್ದು ನಾವು ಕಲಿಬೇಕಾದಂಥ ಒಂದು ಸಂದೇಶ ಇದು. ದ್ವಾರಕೆ ಹೋದ, ವಸುದೇವ ಉಗ್ರಸಾಂದ್ರಿಗೆ ನಡೆದದನ್ನ ಹೇಳಿದ. ಅವ್ರ ಮುದುಕರು ಅಲ್ಲೇ ಕೂತಿದ್ರು, ಈ ಯುವಕರು ಮಾತ್ರ ಹೋಗಿದ್ರು. ಯುವಕರು ಅಂದ್ರೆ ಇವ್ರಿಗೂ ಎಲ್ಲ 70-80 ಆಗಿತ್ತು, ಪ್ರದ್ಯುಮ್ನ ಇತ್ಯಾದಿಗಳಿಗೆ. ದೇವಕಿ, ರೋಹಿಣಿ, ವಸುದೇವ ಇವರಿಗೆಲ್ಲರಿಗೂ ಎಚ್ಚರವೇ ತಪ್ಪಿ ಹೋಯ್ತು, ಕೃಷ್ಣ ಹೀಗೆ ಹೋದ್ನಲ್ಲ ಅಂತ. ಅವರೆಲ್ಲ ಬಂದು ನೋಡಿದ್ರು ಇಲ್ಲಿ ಆ ಪ್ರಭಾಸ ಕ್ಷೇತ್ರಕ್ಕೆ. ಅವರವರು ತಮ್ಮ ಕೃಷ್ಣನ ಸೊಸೆಯಂದರು ಮೊದಲಾದವರು ತಮ್ಮ ಗಂಡಂದ್ರ ದೇಹವನ್ನು ಅಲಂಕಾರ ಮಾಡ್ಕೊಂಡು ಅಲ್ಲಲ್ಲೇ ಅಗ್ನಿ ಪ್ರವೇಶ ಮಾಡಿಬಿಟ್ರು. ರುಕ್ಮಿಣಿ ಸತ್ಯಭಾಮೆಯರಿಬ್ಬರು ಕೃಷ್ಣನಂತೆಯೇ ಯಾವತ್ತೂ ಭೌತವಾದ ಶರೀರ ಇದ್ದವರಲ್ಲ, ಅವರು ಹಾಗೆ ಅದೃಶ್ಯರಾಗಿ ಹೋದರು. ಜಾಂಬವತಿ ಮೊದಲಾದವರಿಗೆ ಭೌತ ದೇಹ ಇದೆ, ಅವರೆಲ್ಲ ಕೆಲವರು ಅಗ್ನಿ ಪ್ರವೇಶ ಮಾಡಿದರು. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅಲ್ಲಿಂದ ಹೊರಟು ಹೋದರು. ಅರ್ಜುನ ಅಲ್ಲಿಗೆ ಬಂದ ಒಂದು 6 ದಿವಸಗಳ ನಂತರ. ಅವನು ಸಂಕಟಪಟ್ಟ. ಮುಂದೆ ಆ ಉತ್ತರ ಕ್ರಿಯೆಗಳನ್ನೆಲ್ಲ ಅವನೇ ನಡೆಸಿದ. ಇದನ್ನ ನೀವು ನೋಡಿ, ಒಂದು ಯಾರೋ 10-20 ಜನ ಒಮ್ಕೂಡಿ ಎಲ್ಲಾರು ಸತ್ರೆ ಅವ್ರ ಅಂತ್ಯಕ್ರಿಯೆ ಹೇಗೆ ಮಾಡೋದು, ಅವ್ರು ಯಾರು ಪೌರೋಹಿತ್ಯ ಮಾಡಿಸೋರು ಯಾರು, ಅವ್ರೆಲ್ಲದ ಹೆಸರು ಹೇಳೋದು ಹೇಗೆ, ಎಚ್ಚರವೇ ತಪ್ಪಿ ಹೋಗ್ತದೆ. ಒಂದಾದ್ಮೇಲೆ ಒಂದು ಹೆಸರುಗಳನ್ನ ಹೇಳ್ತಾ ಇರ್ಬೇಕು. ಅವ್ರಿಗೆ ತರ್ಪಣ ಕೊಡ್ಬೇಕು, ಇವ್ರಿಗೆ ತರ್ಪಣ ಕೊಡ್ಬೇಕು. ಆ ದುಃಖ ಉಮ್ಮಳಿಸಿ ಬಂದ ಸ್ಥಿತಿ ಏನಾಗಿರ್ತದೆ. ಅದು ಲಕ್ಷಗಟ್ಟಲೆ ಜನ ಸತ್ತು ಹೋಗಿದ್ದಾರೆ. ಯಾರ್ದು ಹೆಸರು ಹೇಳುವುದೇನೋ, ಯಾರ ಹೆಸರು ಬಿಡೋದೇನೋ. ಭಗವಂತ ಇರುವ ತನಕ ದ್ವಾರಕೆ ಮೆರೆದಿತ್ತು. ಅವನು ಹೋದ ಮೇಲೆ ಇಡೀ ದ್ವಾರಕೆಯನ್ನು ಸಮುದ್ರ ರಾಜ ಮುಳುಗಿಸೇ ಬಿಟ್ಟ. ಅಲ್ಲಿ ಒಂದು ದೇವಾಲಯ ಮಾತ್ರ ಇತ್ತು, ಭಗವಂತನ ಸನ್ನಿಧಾನ ಇದ್ದ ದೇವಾಲಯ. ಅಲ್ಲಿ ಇನ್ನೂ ಇದ್ದಾನೆ ಭಗವಂತ, ಆದ್ರಿಂದ ಅದೊಂದು ಜಾಗ ಹಾಗೆ ಇತ್ತು. ಉಳಿದ ಸ್ತ್ರೀಯರು ಬಾಲಕರು ಅನ್ನೋದು ಕರ್ಕೊಂಡು ಇಂದ್ರಪ್ರಸ್ಥಕ್ಕೆ ಹೊರಟೋದ ಅರ್ಜುನ. ಅಲ್ಲಿ ಮುಂದೆ ಪರೀಕ್ಷಿತನಿಗೆ, ಪಾಂಡವರ ಮೊಮ್ಮಗ ಪರೀಕ್ಷಿತ, ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಈ ಅನಿರುದ್ಧನ ಮಗ ವಜ್ರ ಅಂತ, ಅವನಿಗೊಂದು ಪಟ್ಟಾಭಿಷೇಕ. ಈ ಕಡೆ ಯದುವಂಶಕ್ಕೆ, ಆ ಕಡೆ ಪಾಂಡವರ ವಂಶಕ್ಕೆ. ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳಿದ್ರು, ನಿಮ್ಮ ಅಜ್ಜಂದ್ರು ಯುಧಿಷ್ಠಿರ ಮೊದಲಾದವರು ಈ ಬಂಧು ಮರಣವನ್ನ ಅರ್ಜುನನಿಂದ ತಿಳ್ಕೊಂಡ್ರು. ಕೊನೆಗೇನು ನಾವು ಹೊರಟು ಹೋಗಬೇಕು ಅಂತ ಅವರು ಎಲ್ಲ ಸಿಂಹಾಸನ ಪರಿತ್ಯಾಗ ಮಾಡಿ ಊರು ಬಿಟ್ಟು ಹೊರಗೆ ಹೋಗ್ಬಿಟ್ರು. ನಿಲ್ಲೇ ಇಲ್ಲ, ಹೋಗ್ತಾನೆ ಇದ್ರಂತೆ. 1ನೇ ಅಧ್ಯಾಯದಲ್ಲಿ ಬಂದಿದೆ. ಮಹಾಭಾರತದಲ್ಲೂ ಮೌಸಲ ಪರ್ವ, ಸ್ವರ್ಗಾರೋಹಣ ಪರ್ವ. ಮೌಸಲ ಪರ್ವ ಅಂದ್ರೆ ಒನಕೆ ಪರ್ವ ಅಂತಾನೆ ಅರ್ಥ ಅದಕ್ಕೆ. ಮಹಾಭಾರತದಲ್ಲೂ ಅದೆಲ್ಲ ಬಂದಿದೆ. ಸ್ವರ್ಗಾರೋಹಣ ಪರ್ವ ಅಂದ್ರೆ ಪಾಂಡವರು ಸ್ವರ್ಗಕ್ಕೆ ಏರಿದ ಅದನ್ನು ವರ್ಣನೆ ಮಾಡುವಂತ ಪ್ರಸಂಗ. ನಿಲ್ಲೇ ಇಲ್ಲ, ಮುಂದೆ ಹೋಗುವ ಹೊರಟೋದ್ರು ಅವರು ಕೂಡ. ಭಗವಂತನ ಈ ಅವತಾರ ಲೀಲೆ ಅದನ್ಯಾರು ಹೀಗೆ ವರ್ಣನೆ ಮಾಡ್ತಾನೆ, ಮತ್ತಾರು ಅದನ್ನು ಕೇಳ್ತಾರೆ, ಅವ್ರಿಗೂ ಎಲ್ಲ ಥರದ ಪಾಪ ಪರಿಹಾರ ಆಗ್ತದೆ. ಇದನ್ನ ದೊಡ್ಡ ದೊಡ್ಡ ಯತಿಗಳಿಗೆ ಲಭ್ಯ ಆಗುವ ಭಗವಂತ, ಅವನ ಪ್ರೀತಿ, ಅವನ ಕರುಣೆ, ಅದು ಇದರಿಂದ ದೊರೀತದೆ. ಅದನ್ನ ನಾವಿಲ್ಲಿ ಈ 11ನೇ ಸ್ಕಂದದ ಕೊನೆಗೆ ನೋಡಿದ್ದೀವಿ. 11ನೇ ಸ್ಕಂದದ 30ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತ ಆಗ್ತದೆ.
ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಇದರ ಕಥಾನೇ ಹೀಗೆ ಬಂದಿದೆ, ಅದನ್ನು ಕೂಡ ನೋಡಿದ್ದೇವೆ. ಕೃಷ್ಣನ ನಂತರ ಪಾಂಡವರು ಕೂಡ ಸ್ವರ್ಗಾರೋಹಣ ಮಾಡಿದ್ದು ಅದು ಎಲ್ಲ ಅಲ್ಲಿದೆ. ಆದರೆ ಅಲ್ಲಿರೋದು ಎಲ್ಲವನ್ನೂ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದ್ದು ಎಲ್ಲಾನು ಇಲ್ಲಿ ಹೇಳ್ತಿಲ್ಲ, ಕೆಲವು ಅಲ್ಲಿರುವ ಸಂಗತಿಗಳನ್ನು ಮಾತ್ರ ಹೇಳಿದ್ದೇನಷ್ಟೆ. ಈ ಕೃಷ್ಣನ ಪತ್ನಿಯರಿಗೆ 16,100 ಜನರಿಗೆ, 8 ಜನರಿಗಲ್ಲ, ತಾವು ಭಾರಿ ಸುಂದರಿಯರು, ಕೃಷ್ಣನ ಪ್ರೀತಿ ಪಾತ್ರರು, ದರ್ಪ ಇತ್ತಂತೆ. ಅರ್ಜುನ ಅವ್ರನ್ನ ಕರ್ಕೊಂಡು ಹೋಗುವಾಗ, ಅದು ಮಹಾಭಾರತದಲ್ಲಿದೆ, ಯಾರೋ ಮೂರ್ಖರು ಕ್ಷುಲ್ಲಕರಾದ ದರೋಡೆಕೋರರೆಲ್ಲ ಬಂದು ಅರ್ಜುನನ್ನೇ ಸೋಲಿಸಿ ಅವರ ಆ ಸ್ತ್ರೀಯರೆಲ್ಲ ಎಳ್ಕೊಂಡು ಹೋಗಿಬಿಟ್ರು. ಅವನಿಗೆ ಅದೇ ಧನಸ್ಸು, ಅದೇ ಬಿಲ್ಲು, ಏನಾಯ್ತು ಅವನಿಗೆ ಆಶ್ಚರ್ಯ. ಕೊನೆಗೆ ಗೊತ್ತಾಯ್ತದೆ ಕೃಷ್ಣ ಇಲ್ಲ, ಅದೊಂದರ ಪರಿಣಾಮ ಇದೆ. ಏನ್ ಧನುಸ್ಸು ಇದ್ರೇನು, ಏನ್ ಬಿಲ್ ಇದ್ರೇನು, ಏನ್ ತೋಳಿದ್ರೇನು, ಎಲ್ಲವೂ ಹೊರಟೋಯ್ತು ಅಂತ ಅನ್ಕೊಂಡ್ರು. ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿದ್ರು ಅಂತ ಹೀಗೆ ಅದರದ್ದು ಬರ್ತದೆ. ಹಾಗೆ ವಜ್ರನಿಗೂ ಕೂಡ ಪಟ್ಟಾಭಿಷೇಕ ಮಾಡಿದ್ರು. ಕೃತವರ್ಮ ಮತ್ತು ಸಾತ್ಯಕಿಗಳ ಮಕ್ಕಳು ಅವರನ್ನು ಕುರುಕ್ಷೇತ್ರದಲ್ಲಿ, ಸಾರಸ್ವತ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆ ಸೇರಿಸಿದ್ರು. ಅನಿರುದ್ಧನ ಮಗ ವಜ್ರನನ್ನ ಶೂರಸೇನ ದೇಶ ಇಂದ್ರಪ್ರಸ್ಥ ಅಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದ್ರು. ಇದು ಆ 32ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ವಿಚಾರ. ಹೀಗೆ ಅದರ ಕಥೆಯ ಜೊತೆಗೆ ಆ 32ನೇ ಅಧ್ಯಾಯ, ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯ, ಹಾಗೆ 11ನೇ ಸ್ಕಂದ ಕೂಡ ಸಮಾಪ್ತ ಆಗಿದೆ. ಹೀಗೆ 11ನೇ ಸ್ಕಂದದ ಶ್ರವಣ ಇವತ್ತು 47ನೇ ದಿವಸ ಸಮಾಪ್ತ ಆಗಿದೆ. ಪದ್ಮಪುರಾಣದಲ್ಲಿ ಬಂದಂತೆ ಆ 11ನೇ ಸ್ಕಂದದ ಶ್ರವಣದಿಂದ ಏನು ಲಾಭ, ಅದರಿಂದ ನಮಗೆ ಆಗುವ ಮಹಾಪ್ರಯೋಜನ ಏನು ಅನ್ನೋದನ್ನ ಇವತ್ತು ನಾವು ನೋಡಿ ಈ ಭಾಗವನ್ನ ಸಮಾಪ್ತ ಮಾಡಬೇಕು. ಸಹೋದರಿಯನ್ನು ಕೊಂದ ಸಹೋದರಿಯೇ ಗಮನ ಮಾಡೋದು, ಅವಳ ಕಡೆಗೆ ಕೆಂಗಣ್ಣು ಬೀರೋದು, ಕಾಮದ ಕಣ್ಣು, ತಂದೆ ಕೊಂದು ಪಾಪ, ಇದರಿಂದೆಲ್ಲಾನು ಪರಿಹಾರ ಆಗ್ತದೆ. ಪುಷ್ಕಲ ಅಂತ ಒಂದು ಕ್ಷೇತ್ರ, ಜಂಬೂಕ ಅಂತ ಒಬ್ಬ ಇದ್ದ, ಸಜ್ಜನಾಗಿದ್ದ, ಜ್ಞಾನಿಗಳನ್ನು ಗೌರವಿಸ್ತಿದ್ದ, ಸಂಪತ್ತೂ ಇತ್ತು. ಅವನಿಗೊಬ್ಳು ಕೃಷ್ಣ ಅಂತ ಹೆಂಡತಿ, ಮಕ್ಕಳಿರಲಿಲ್ಲ. ಒಮ್ಮೆ ಭೃಗು ಋಷಿ ಬಂದ್ರು, ಮಕ್ಕಳು ಬೇಕು ಅಂತ ಇವನು ಕೇಳಿದ್ದಕ್ಕೆ, ಏನೋ ಪೂರ್ವಜನ್ಮದ ಪಾಪ ಇದೆ, ಆದ್ರಿಂದ ನಿನಗೆ ಮಗ ಹುಟ್ಟುತ್ತಾನೆ, ದುರ್ಬುದ್ಧಿಯ ಮಗ ಹುಟ್ಟುತ್ತಾನೆ ಅಂತ ಒಂದು ಹಣ್ಣು ಕೊಟ್ರು. ಆ ಹಣ್ಣು ತಿಂದು ಅವನ ಹೆಂಡತಿ ಗರ್ಭಿಣಿ ಆದ್ಲು. ಅದರ ಫಲವಾಗಿ ದುರ್ಬುದ್ಧಿಯ ಮಗ ಹುಟ್ಟಿದ. ಅದಾದ್ಮೇಲೆ ಒಂದು ಹೆಣ್ಣು ಮಗುವು ಕೂಡ ಹುಟ್ಟಿತು. ಆ ತಂದೆ ಮಗನಿಗೆ ಮಂದಬುದ್ಧಿ ಅಂತಾನೆ ಹೆಸರಿಟ್ಟಿದ್ದ. ಮಂದಬುದ್ಧಿ ಅಂದ್ರೆ ಮೂರ್ಖ ಅಂತ ಅರ್ಥ. ಕಳ್ಳತನ ಮಾಡಿ, ದುಡ್ಡು ಸಂದು, ವೇಶ್ಯಾಸಂಗ ಮಾಡಿ ಏನೇನೋ ನೀಚತನ ಮಾಡ್ತಿದ್ದ. ಈ ಅಪ್ಪನಿಗೆ ಆ ಮಗನನ್ನು ಸರಿದಾರಿಗೆ ತರುವುದೇ ಆಗಲಿಲ್ಲ. ಇವನೇನ್ ಮಾಡಿದ, ತಂದೆಯನ್ನೇ ಒಂದ್ಸರಿ ನೋಡಿದ. ಆ ತಂದೆ ಹತ್ರ ಇದ್ದ ಸಂಪತ್ತನ್ನೇ ಅಪಹಾರ ಮಾಡಬೇಕು ಅಂತ ಹೇಳಿ ಮಲಗಿದ್ದ ತಂದೆ ತಲೆ ಮೇಲೆ ದೊಡ್ಡ ಕಲ್ಲೆತ್ತಿ ಹಾಕಿ ಅವನ್ನೇ ಕೊಂದು ಹಾಕಿ ಆ ದುಡ್ಡೆಲ್ಲ ಹೊತ್ಕೊಂಡೋಗಿ ವೇಶ್ಯೇರಿ ಕೊಟ್ಟ. ಒಂದ್ಸರಿ ಆ ವೇಶ್ಯೇರಿ ಇವನ್ ಹತ್ರನೇ ಸೇರಿಸಲಿಲ್ಲ. ಇವನು ಕೊಟ್ಟ ದುಡ್ಡು ಅವ್ರಿಗೆ ಸಾಕಾಗ್ಲಿಲ್ವಾ, ಅಥವಾ ಇವನ ಹತ್ರ ದುಡ್ಡೇ ಇರ್ಲಿಲ್ವಾ, ಅವ್ರು ಅವಮಾನ ಮಾಡಿ ರಿಜೆಕ್ಟ್ ಮಾಡಿಬಿಟ್ರು ಇವನ್ನ. ಇದನ್ನ ಏನಾದ್ರು ಬೇಕಲ್ಲ ಚಟ ತೀರ್ಸ್ಕೊಳ್ಬೇಕು ಅಂತ ಸಹೋದರಿಯ ಸಂಘನೆ ಮಾಡಿಬಿಟ್ಟ. ಸಹೋದರಿಯನ್ನೇ ಹೀಗೆ ಬಿಡದ ಕಾರಣದಿಂದ ಪಿಶಾಚಿ ಆಗಿಬಿಟ್ಟ. ಯಾವುದೋ ಮುಳ್ಳಿನ ಒಳ್ಳೆ ತುಳಸಿ ವನದಲ್ಲೋ ಕಮಲದ ವನದಲ್ಲೋ ಇದ್ರೆ ಒಂದು ವಿಚಾರ ಬೇರೆ, ಮುಳ್ಳಿನ ಗಿಡ ಇರುವಂತಹ ವನದಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಅಲ್ಲಿ ಹೋಗಿ ಒದ್ದಾಡ್ತಿದ್ದ. ನೇತ್ರಾವತಿ ಅಂತ ನದಿ, ಅದರಲ್ಲಿ ಸುಮಿತ್ರ ಅಂತ ಒಬ್ಬ ಋಷಿ ಭಾಗವತದ 11ನೇ ಸ್ಕಂದದ ಪ್ರವಚನ ಹೀಗೆ ಹೇಳ್ತಾ ಇದ್ರು. ಅದನ್ನೆಲ್ಲ ಇವನು ಕೇಳಿದ. ಕೊನೆಗೊಮ್ಮೆ ಆ ಪಿಶಾಚ ದೇಹವನ್ನು ತೊರೆದು ಅಲ್ಲಿ ಒಂದು ವಿಮಾನವು ಬಂತು, ಅದನ್ನ ಏರಿ ಸದ್ಗತಿಯನ್ನು ಪಡ್ಕೊಂಡು ಭಗವಂತನ ಲೋಕಕ್ಕೆ ಹೋದ ಅಂತ ಅಥವಾ 11ನೇ ಸ್ಕಂದದ ಶ್ರವಣದ ಫಲ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.